ಕೇರಳ ರಾಜ್ಯದ ರಾಜ್ಯಶಾಸ್ತ್ರ ಸೆಟ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಸಂದರ್ಭ ಇದಾಗಿದೆ. ಸೆಟ್ ನೆಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳ ಸಿದ್ಧತೆಗೊಳ್ಳುತ್ತಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಅನುಕೂಲಕರ ಆಗುವ ರೀತಿಯಲ್ಲಿ ಈ ತರಗತಿಯನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡಲಾಗಿದೆ. ಭಾಗ 1ರಲ್ಲಿ ಈಗಾಗಲೇ 1ರಿಂದ 60 ಪ್ರಶ್ನೆಗಳನ್ನು ವಿಶ್ಲೇಷಣೆಗೆ ಒಳಪಡಿಸಲಾಗಿದೆ. ಈಗ ಭಾಗ 2ರಲ್ಲಿ 61ರಿಂದ 120 ಪ್ರಶ್ನೆಗಳ ವಿಶ್ಲೇಷಣೆ ಸಂದರ್ಭ ಇದಾಗಿದೆ. ಈಗ 61ನೇ ಪ್ರಶ್ನೆ, ಹೂ ಇಕ್ವಟೆಡ್ ನ್ಯಾಷನಲಿಸಮ್ ವಿತ್ ಥಾಟ್ಲೆಸ್ ಎಮೋಷನಲಿಸಮ್ ಅನ್ನುವಂಥ ಹೇಳಿಕೆಯನ್ನು ನೀಡಿದವರು ಯಾರು ಅನ್ನುವಂಥದ್ದು ಎ ರಾಮ್ ಮನೋಹರ್ ಲೋಹಿಯಾ, ಬಿ ಕೌಟಿಲ್ಯ, ಸಿ ಎಂ ಎನ್ ರಾಯ್, ಡಿ ಅಂಬೇಡ್ಕರ್ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಎಂ ಎನ್ ರಾಯ್. ಈ ರೀತಿ ಹೇಳಿಕೆಯನ್ನು ಎಂ ಎನ್ ರಾಯ್ ಅವರು ಹೇಳ್ತಾರೆ. ಅಂದರೆ ರಾಷ್ಟ್ರೀಯತೆ ಅನ್ನುವಂಥದ್ದು ಭಾವನಾತ್ಮಕ ಆಧಾರವನ್ನು ಕಟ್ಟು ವಿಮರ್ಶಕರಾಗಿ ಈ ಮಾತನ್ನ ಹೇಳ್ತಾರೆ. 62ನೇ ಪ್ರಶ್ನೆ ಇದೆ, ಪ್ರತಿಪಾದನೆ. ಈ ರೀತಿ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ಉತ್ತರ ಕೊಡಬೇಕಾದಂಥ ಸಂದರ್ಭ ಇದಾಗಿದೆ. ರಾಜ್ಯದಲ್ಲಿ ಶೋಷಣೆಯ ಸಾಧನವಾಗಿರುವ ಅಧಿಕಾರಶಾಹಿ ಸಮುದಾಯದ ವಿಷಯಗಳನ್ನು ತನ್ನ ವೈಯಕ್ತಿಕ ಹಿತಾಸಕ್ತಿಗಳನ್ನು ಉತ್ತೇಜಿಸುವ ಮತ್ತು ಉಳಿಸಿಕೊಳ್ಳುವ ರೀತಿಯಲ್ಲಿ ಬಳಸಿಕೊಳ್ಳುತ್ತದೆ ಅನ್ನುವಂಥದ್ದು ಪ್ರತಿಪಾದನೆ ಆಗಿದೆ. ಕಾರಣ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಸಮಾಜದ ರಾಜಕೀಯ ವ್ಯವಸ್ಥೆಯ ಭವಿಷ್ಯವನ್ನು ನಿರ್ಧರಿಸುವುದು ಅಧಿಕಾರಶಾಹಿಯಾಗಿದೆ ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಸಿ ಎ ನಿಜ. ಆದರೆ ಆರ್ ತಪ್ಪು ಅನ್ನುವಂಥದ್ದು. ಆರು ಯಾಕೆ ತಪ್ಪು ಅಂತಂದರೆ, ಒಂದು ನಿರ್ದಿಷ್ಟ ಸಮಾಜದ ರಾಜಕೀಯ ವ್ಯವಸ್ಥೆಯ ಭವಿಷ್ಯವನ್ನ ಅಧಿಕಾರಶಾಹಿ ಅನ್ನುವಂಥದ್ದು ನಿರ್ಧಾರ ಮಾಡಲ್ಲ. ಅಧಿಕಾರಶಾಹಿಯನ್ನು ನಿರ್ಧಾರ ಮಾಡುವಂಥದ್ದು ರಾಜಕೀಯ ವ್ಯವಸ್ಥೆ. ಹಾಗಾಗಿ ಆರ್ ಅನ್ನುವಂಥದ್ದು ತಪ್ಪಾದಂಥ ವಾಕ್ಯ ಅಂತೇಳಿ. ಈ ರೀತಿ ಹೇಳಿಕೆಯನ್ನು ನೀಡಿದಂಥವ್ರು ಯಾರು ಅಂತಂದ್ರೆ ಕಾರ್ಲ್ ಮಾರ್ಕ್ಸ್, ಎಂ ಎನ್ ರಾಯ್ ಅಂತವರು ಈ ರೀತಿಯ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ. 63ನೇ ಪ್ರಶ್ನೆ ಇದೆ, ದ ಫಸ್ಟ್ ಚೇರ್ ಆಫ್ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ವಾಸ್ ಫೌಂಡೆಡ್ ಇನ್ 1990 ಅಂತೇಳಿ 19 ಅಂತೇಳಿ. ಯಾವಾಗ, ಎಲ್ಲಿ ಅಂತಂದರೆ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ, ಯೂನಿವರ್ಸಿಟಿ ಆಫ್ ವೇಲ್ಸ್, ಆಕ್ಸ್ಫರ್ಡ್ ಯೂನಿವರ್ಸಿಟಿ, LA ಯೂನಿವರ್ಸಿಟಿ ಅಂತೇಳಿ. ಇದು ಸರಿಯಾದಂಥ ಉತ್ತರ ಯೂನಿವರ್ಸಿಟಿ ಆಫ್ ವೇಲ್ ಅನ್ನುವಂಥದ್ದು. ಎಲ್ಲಿ ಅಂತಂದರೆ ಇದು ವುಡ್ರೋ ವಿಲ್ಸನ್ ಚೇರ್ ಅಂತೇಳಿ ಅವರ ವಿಭಾಗ ಅಂತೇಳಿ ಅವರ ಹೆಸರಿನ ಮೇಲೆ 1919ರಲ್ಲಿ ಈ ಯೂನಿವರ್ಸಿಟಿ ಆಫ್ ವೇಲ್ಸ್ ಅನ್ನುವಂಥ ಯೂನಿವರ್ಸಿಟಿಯಲ್ಲಿ ಈ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ, ಅದು ಅಂತಾರಾಷ್ಟ್ರೀಯ ರಾಜಕೀಯ ಸಂಬಂಧಪಟ್ಟಂತೆ ಒಂದು ವಿಭಾಗವನ್ನು ಸ್ಥಾಪನೆ ಮಾಡ್ತಾರೆ. ಅದು ಈಗ ಏನಂತ ಆಗಿದೆ ಆ ಯೂನಿವರ್ಸಿಟಿ ಅಂತಂದ್ರೆ ಅಬರ್ಸ್ಟೆವೆತ್ ಯೂನಿವರ್ಸಿಟಿ ಅಂತೇಳಿ ಆಗಿದೆ. 64ನೇ ಪ್ರಶ್ನೆ ಇದೆ, ದ ಸೈಬರ್ನೆಟಿಕ್ ಅಪ್ರೋಚ್ ಟು ಸ್ಟಡಿ ಆಫ್ ಪೊಲಿಟಿಕ್ಸ್ ವಾಸ್ ಫಸ್ಟ್ ಅಪ್ಲೈಡ್ ಬೈ. ಸೈಬರ್ನೆಟಿಕ್ ಅನ್ನುವಂಥದ್ದನ್ನ ರಾಜಕೀಯ ವ್ಯವಸ್ಥೆಗೆ ಬಳಕೆ ಮಾಡಿದವರು ಯಾರು ಅನ್ನುವಂಥದ್ದಿದೆ. ಮಾರ್ಗೊಂತೋ, ಕಾರ್ಲ್ ಡ್ಯೂಟ್ಯೂಚ್, ಅರ್ಥರ್ ಬೆಂಟ್ಲಿ, ರಾಬರ್ಟ್ ವಿನ್ನರ್ ಅಂತಿದೆ. ಸರಿಯಾದ ಉತ್ತರ ಯಾವುದಂದ್ರೆ ಕಾರ್ಲ್ ಡ್ಯೂಟ್ಯೂಚ್. ಯಾಕೆ ಅಂತಂದ್ರೆ ಅವ್ರ ಪ್ರಮುಖವಾದಂಥ ಕೃತಿಯನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ದ ನರ್ವ್ಸ್ ಆಫ್ ದ ಗೌರ್ಮೆಂಟ್, ಮಾಡೆಲ್ಸ್ ಆಫ್ ಪೊಲಿಟಿಕಲ್ ಕಮ್ಯುನಿಕೇಶನ್ ಆ್ಯಂಡ್ ಕಂಟ್ರೋಲ್ ಅನ್ನುವಂಥದ್ದನ್ನು ಆ ಕೃತಿಯಲ್ಲಿ ಬರ್ತಾರೆ. ಅಂತಂದರೆ ರಾಜಕೀಯ ವ್ಯವಸ್ಥೆ ಮತ್ತು ಸಮಾಜದ ನಡುವೆ ಸಂಪರ್ಕ ಮತ್ತು ಸಂವಹನ ಹೇಗಿರ್ಬೇಕು ಅನ್ನುವಂಥದ್ದನ್ನು ಈ ಕೃತಿಯಲ್ಲಿ ಹೇಳಿದ್ದಾರೆ ಅವರು. 65ನೇ ಪ್ರಶ್ನೆ ಇದೆ, ಗೌರ್ಮೆಂಟ್ ಸೆನ್ಸ್ ಆ್ಯಂಡ್ ಪೊಲಿಟಿಕಲ್ ಸೆನ್ಸ್ ಆರ್ ಮೇಜರ್ ಅಟ್ರಿಬ್ಯೂಟ್ ಆಫ್ ದ ಗುಡ್ ಅಡ್ಮಿನಿಸ್ಟ್ರೇಟಿವ್ ಲೀಡರ್ಶಿಪ್ ಹೂಸ್ ವ್ಯೂ ದಿಸ್ ಅಂತ. ಈ ರೀತಿ ಯಾರ ದೃಷ್ಟಿಕೋನ ಅನ್ನುವಂಥದ್ದಿದೆ. ಇಲ್ಲಿ ಹೇಳಿಕೆ ಇದೆ, ಎ ಗೋರ್ವಾಲಾ, ಬಿ ಆಪಲ್ ಬಾಯ್, ಸಿ ಪಾಲ್ಟನ್, ಡಿ ಪಾರ್ಕಿಸನ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಆಪಲ್ ಬಿ ಅಂತೇಳಿ. ಇವರು ಅಮೆರಿಕದ ರಾಜಕೀಯ ತಜ್ಞರು. ಇವರು ಸರ್ಕಾರದ ಪ್ರಜ್ಞೆ ಮತ್ತು ರಾಜಕೀಯ ಪ್ರಜ್ಞೆ ಅನ್ನುವಂಥದ್ದು ಅಧಿಕಾರಿ ಆಡಳಿತ ವರ್ಗಕ್ಕೆ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಇವರು ಕೃತಿ 1949ರಲ್ಲಿ ಪಾಲಿಸಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥ ಕೃತಿಯನ್ನು ಕೂಡ ಬರೀತಾರೆ. ಇವರು ಅಮೆರಿಕದವರು ಆದರೂ ಸಹ ನಮ್ಮ ಭಾರತಕ್ಕೆ ಕೊಡುಗೆಯನ್ನು, ರಾಜಕೀಯ ವ್ಯವಸ್ಥೆಗೆ ಕೊಡುಗೆಯನ್ನು ನೀಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಭಾರತಕ್ಕೆ ಬಂದು ಇಲ್ಲಿ ಸ್ಟಡಿ ಮಾಡಿ 2 ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ತಿಳ್ಕೊಳ್ಳೇಬೇಕು. ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ ರಿಪೋರ್ಟ್ ಆಫ್ ಸರ್ವೆ ಅಂತೇಳಿ 1953ಯಲ್ಲಿ, ರೀ ಎಕ್ಸಾಮಿನೇಷನ್ ಆಫ್ ದ ಇಂಡಿಯಾಸ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅನ್ನುವಂಥದ್ದು 1956ರಲ್ಲಿ. ಇವರ ಒಂದು ಇಂಪ್ಯಾಕ್ಟ್ ಏನಂತಂದರೆ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಭಾರತದಲ್ಲಿ ಇವರ ರಿಪೋರ್ಟಿನ ಆಧಾರದ ಮೇಲೆ ಬಂದಿರುವಂಥದ್ದು. 66ನೇ ಪ್ರಶ್ನೆ ಇದೆ, ಒನ್ ಆಫ್ ದ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ದ ಮಾರ್ಕ್ಸಿಸಮ್ ಇನ್ ದ 20th century ಈಸ್ ಕಾನ್ಸೆಪ್ಷನ್ ಆಫ್ ದ ಇಂಟೆಲೆಕ್ಚುವಲ್ ಡೆವಲಪ್ಮೆಂಟ್ ಅಂತ ಹೇಳಿ. ಈ ಬೌದ್ಧಿಕ ಪ್ರಜ್ಞೆ ಅನ್ನುವಂಥದ್ದು ಯಾರು ಹೇಳಿಕೆ ನೀಡಿರುವಂಥದ್ದು, ಯಾರ ಒಂದು ವಿವೇಚನೆ ಅಂತಂದ್ರೆ ಲೆನಿನ್, ಅತ್ಲಸರ್, ಅಬರ್ಮಸ್, ಗ್ರಾಮ್ಸ್ಕಿ ಅಂತಿದೆ. ಉತ್ತರ ಗ್ರಾಮ್ಸ್ಕಿ. ಅಂದರೆ 20ನೇ ಶತಮಾನದಲ್ಲಿ ಮಾರ್ಕ್ಸ್ವಾದಕ್ಕೆ ಆಂಟೋನಿ ಗ್ರಾಮ್ಸ್ಕಿ ಅವರು ಬೌದ್ಧಿಕರು ಅಂತಂದ್ರೆ ಮತ್ತು ಹೆಜಿಮನಿ ಅನ್ನುವಂಥದ್ದನ್ನು 2 ಪರಿಕಲ್ಪನೆಯನ್ನು ನೀಡ್ತಾರೆ. ಸುಮಾರು ಸಾರಿ ವಿವಿಧ ಪ್ರಶ್ನೆಗಳಲ್ಲಿ, ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿದೆ. 67ನೇ ಪ್ರಶ್ನೆ ಇದೆ, ದ ಆರ್ಟಿಕಲ್ ಆಫ್ ದ ಕನ್ವೆಂಟ್ ಆಫ್ ಲೀಗ್ ಆಫ್ ನೇಷನ್ ವಿಚ್ ಕಂಟೈನ್ಸ್ ಪ್ರೊವಿಷನ್ಸ್ ರಿಲೇಟೆಡ್ ಟು ದ ಕಲೆಕ್ಟಿವ್ ಸೆಕ್ಯೂರಿಟಿ ಅಂತೇಳಿ.
ಸಾಮೂಹಿಕ ಭದ್ರತೆಗೆ ಸಂಬಂಧಪಟ್ಟಂತೆ ಈ ಲೀಗ್ ಆಫ್ ನೇಷನ್ ಅಲ್ಲಿ ಎಷ್ಟನೇ ಆರ್ಟಿಕಲ್ ಅಲ್ಲಿ ಅಂತಿದೆ, ಇದು ಭಾರತದ ಸಂವಿಧಾನದ ಆರ್ಟಿಕಲ್ ಅಲ್ಲ, ಇದು ಲೀಗ್ ಆಫ್ ನೇಷನ್ ಆರ್ಟಿಕಲ್ ಕೂಡ ಅಲ್ಲಿ ಇದೆ. ಅದು ಎಷ್ಟನೇ ಆರ್ಟಿಕಲ್ ಅನ್ನುವಂಥದ್ದು ಇಲ್ಲಿ ವಿಧಿ 16ನೇ ವಿಧಿಯಲ್ಲಿ ಇದೆ. ಲೀಗ್ ಆಫ್ ನೇಷನ್ಸ್ 16 ಸಾಮೂಹಿಕ ಭದ್ರತೆ ಅನ್ನುವಂಥದ್ದನ್ನ ಅಲ್ಲಿ ವಿವರಣೆಯನ್ನ ನೀಡುತ್ತೆ. 68ನೇ ಪ್ರಶ್ನೆ ಇದೆ, ದ ಆಫೀಸ್ ಆಫ್ ಪಾರ್ಲಿಮೆಂಟರಿ ಕಮಿಷನ್ ಎಕ್ಸಿಟ್ಸ್ ಇನ್, ಅಂದ್ರೆ ಪಾರ್ಲಿಮೆಂಟರಿ ಕಮಿಷನ್ ಅನ್ನುವಂಥದ್ದು ಎಲ್ಲಿದೆ ಅನ್ನುವಂಥದ್ದು. ಕೆನಡಾ, ಐರ್ಲೆಂಡ್, ಬ್ರಿಟನ್, ಆಸ್ಟ್ರೇಲಿಯಾ ಅಂತಿದೆ, ಅದಿರುವಂಥದ್ದು ಬ್ರಿಟನ್ ನಲ್ಲಿ. ಅಂದ್ರೆ ಆ ಬ್ರಿಟನ್ ದೇಶದಲ್ಲಿ ಆಡಳಿತದ ಕುಂದುಕೊರತೆಯನ್ನು ತನಿಖೆ ಮಾಡೋದಕ್ಕೆ ಒಂಬಡ್ಸ್ಮನ್ ಅಥವಾ ಸಂಸದೀಯ ಆಯುಕ್ತರನ್ನ 1967ರಲ್ಲಿ ಸ್ಥಾಪನೆ ಮಾಡಲಾಗಿದೆ. 69ನೇ ಪ್ರಶ್ನೆ ಇದೆ, ದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇನ್ ಎಸ್.ಆರ್. ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಸ್ ಪರ್ಟೈನ್ ಟು ಅಂತ ಇದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರುವಂತ ಎಸ್.ಆರ್. ಬೊಮ್ಮಾಯಿ ಪ್ರಕರಣ, ಜಡ್ಜ್ಮೆಂಟ್ ಇರುವಂತ ಎಸ್.ಆರ್. ಬೊಮ್ಮಾಯಿ ಪ್ರಕರಣ ರಾಜಕೀಯ, ಅದು ಆರ್ಟಿಕಲ್ 350ಗೆ ಸಂಬಂಧಪಟ್ಟಂತೆ ಬಹುಪ್ರಮುಖವಾದಂತ ಪ್ರಕರಣ ಅಂತೇಳಿ ಇರ್ಬೋದು. ರಾಜ್ಯಶಾಸ್ತ್ರಕ್ಕೆ ಅಧ್ಯಯನ ಮಾಡೋದಕ್ಕೆ ಇರುವಂತ ಎಲ್ಲ ಅಭ್ಯರ್ಥಿಗಳು PU ಉಪನ್ಯಾಸಕರಾಗಿರ್ಬೋದು ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ KCET ನೆಟ್ ಎಕ್ಸಾಮ್ ಬರೀತಿರುವಂತ ಎಲ್ಲ ಅಭ್ಯರ್ಥಿಗಳು ಈ ಪ್ರಕರಣದ ಬಗ್ಗೆ ಎಲ್ಲ ವಿವರವಾದಂತ ಮಾಹಿತಿ ಇರಬೇಕು. 106 ಪ್ರಶ್ನೆಗಳು ಇದರ ಮೇಲೆ ಈಗಾಗಲೇ ಬಂದಿದೆ. ಇದು ಆರ್ಟಿಕಲ್ 29, ಆರ್ಟಿಕಲ್ 32, ಆರ್ಟಿಕಲ್ 353, ಆರ್ಟಿಕಲ್ 356 ಅಂತಂದ್ರೆ ಈಗಾಗಲೇ ನಾನು ಹೇಳಿದೆ. ಆರ್ಟಿಕಲ್ 356 ಸಂಬಂಧಪಟ್ಟಂತೆ ಈ ಜಡ್ಜ್ಮೆಂಟ್ ಅನ್ನು ಕೊಡಲಾಗಿದೆ. ಇವರು 1989ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಅದರ ಬಹುಮತ ಕಳೆದುಕೊಂಡಿದ್ದಾರೆ ಅನ್ನುವಂತ ಲೆಟರ್ ಅನ್ನ ರಾಜ್ಯಪಾಲರು ಕೊಟ್ಟ ತಕ್ಷಣ ಯಾವುದೇ ಬಹುಮತವನ್ನು ಸಾಬೀತು ಮಾಡೋದಕ್ಕೆ ಎಸ್.ಆರ್. ಬೊಮ್ಮಾಯಿ ಅವರಿಗೆ ಅವಕಾಶ ಕೊಡದೆ ಆರ್ಟಿಕಲ್ 356 ಅನ್ನ ಅನ್ವಯಿಸಿ ಆಗಿನ ರಾಜ್ಯಪಾಲರು ಇದನ್ನೇನು ವಿಶೇಷವಾಗಿ ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಡಳಿತವನ್ನ ಏರ್ತಾರೆ. ಅದಕ್ಕೋಸ್ಕರ ಇವರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಅಲ್ಲಿ ಕೇಸ್ ಹಾಕಿ ಅದು ಬಂದಿರುವಂಥದ್ದು 1994 ನಂತರ, ಅಂದ್ರೆ 5 ವರ್ಷದ ಅವಧಿ ನಂತರ ಈ ತೀರ್ಪು ಬಂದಿರೋದು. ಆದರೆ ಈ ತೀರ್ಪು ಬಂದಾದ ಮೇಲೆ ಆರ್ಟಿಕಲ್ 356 ಬಳಕೆಗೆ ಒಂದಿಷ್ಟು ಗೈಡ್ಲೈನ್ ಚಿಕ್ಕಂಗ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ದಿಢೀರ್ನೆ ಬಹುಮತ ಕಳೆದುಕೊಂಡಿದೆ ಅಂತೇಳಿ ರಾಜ್ಯಪಾಲರು ತಾವೇ ಡಿಸಿಷನ್ ತೆಗೆದುಕೊಳ್ಳುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಈ ತೀರ್ಪು ನೀಡಿದೆ. 70, ದ ಪೊಲಿಟಿಕಲ್ ಥಿಂಕರ್ಸ್ ಹೂ ರೀಪ್ರೆಸೆಂಟ್ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್ ಟು ದ ಕಂಪೇರಿಟಿವ್ ಪೊಲಿಟಿಕ್ಸ್ ಅಂತೇಳಿ, ಆ ರೀತಿ ಯಾರು ಯೋಚನೆ ಅಂತಂದ್ರೆ ಲಿಯೋ ಸ್ಟ್ರಾಸ್ ಡೈಸಿ ಅಂತೇಳಿ, ಅಲ್ಮಂಡ್ ಅಂಡ್ ಕೋಲ್ಮನ್, ಸಿ ಈಸ್ಟನ್ ಅಂಡ್ ದಾಲ್, ಡಿ ಡುವರ್ಜರ್ ಸಾರ್ಟೋರಿ ಅಂತೇಳಿ. ಸರಿಯಾದ ಉತ್ತರ ಯಾವುದಂತಂದ್ರೆ ಡುವರ್ಜರ್ ಮತ್ತು ಸಾರ್ಟೋರಿ. ಮೌರಿಸ್ ಡುವರ್ಜರ್ ಮತ್ತು ಜಿಯೋವಾನಿ ಸಾರ್ಟೋರಿ ಅವರು ತಮ್ಮ ತೌಲನಿಕ ಅಧ್ಯಯನಗಳಲ್ಲಿ ರಾಜಕೀಯ ಸಂಸ್ಥೆಗಳು, ಅದರ ಪಕ್ಷದ ವ್ಯವಸ್ಥೆಗಳು, ಚುನಾವಣೆ ಕಾನೂನುಗಳು ಮೇಲೆ ಹೆಚ್ಚು ಗಮನ ಹರಿಸಿದ್ದಾರೆ. ಇದು ಸಾಂಪ್ರದಾಯಿಕ ಸಾಂಸ್ಥಿಕ ವಿಧಾನದ ಪ್ರಮುಖವಾದಂಥ ಲಕ್ಷಣವಾಗಿದೆ. 71ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡ್ಯೂಟೀಸ್ ಈಸ್ ಪರ್ಫಾರ್ಮ್ಡ್ ಬೈ ದ ಕಂಟ್ರೋಲರ್ ಅಂಡ್ ಎಡಿಟರ್ ಜನರಲ್ ಆಫ್ ಇಂಡಿಯಾ ಅಂತೇಳಿ. CAGಯ ಪ್ರಮುಖವಾದಂಥ ಕೆಲಸ ಯಾವುದು ಅಂತ ಇದೆ. ಅದರ ಕಾರ್ಯಗಳು ನಮ್ಗೆ ಗೊತ್ತಿದ್ರೆ ಬೇಗ ಹಾಕ್ಬೋದಲ್ಲಿ. ಎ ಇದೆ, the audit and report all expenditure from the consolidated fund of India. B, the audit of the report all expenditure from the contingency fund of India. To audit report all training, manufacturing, profit and loss accounts. D, the control the receipt and issue of the public money ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಭಾರತದ ಸಂಚಿತ ನಿಧಿಯಿಂದ ಎಲ್ಲ ವೆಚ್ಚಗಳ ಮೇಲೆ ಲೆಕ್ಕ ಪರಿಶೋಧನೆ ಮತ್ತು ವರದಿಯನ್ನ ಮಾಡೋದು. CAG ಇರುವಂತದ್ದು ಆರ್ಟಿಕಲ್ 148 ಪ್ರಕಾರ ಇವರು ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಲೆಕ್ಕ ಪರಿಶೋಧನೆ ಮಾಡುವಂತವ್ರು. ಇವರು ಈ ಪ್ರಸ್ತುತವಾಗಿ ಯಾರಿದ್ದಾರೆ ಅಂತಂದ್ರೆ K. ಸಂಜಯ್ ಮೂರ್ತಿ ಅಂತೇಳಿ CAG ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 72ನೇ ಪ್ರಶ್ನೆ ಇದೆ, ದ ಫೌಂಡೇಶನ್ ಆಫ್ ರೀಪ್ರೆಸೆಂಟೇಟಿವ್ ಗೌರ್ಮೆಂಟ್ ಅನ್ನುವಂಥದ್ದು ಯಾವಾಗ ಬಂದಿದೆ? ಪ್ರತಿನಿಧಿ ಸರ್ಕಾರ ಅನ್ನುವಂಥದ್ದು ಯಾವಾಗ ಬಂದಿದೆ ಅಂತಂದ್ರೆ ಇಲ್ಲಿದೆ, ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892, ಗೌರ್ಮೆಂಟ್ ಇಂಡಿಯನ್ ಆಕ್ಟ್ 1935, ಸಿ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861, ಗೌರ್ಮೆಂಟ್ ಇಂಡಿಯಾ ಆಕ್ಟ್ 1909 ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ಕೌನ್ಸಿಲ್ ಕಾಯ್ದೆ 1892ರಲ್ಲಿ ಮೊದಲ ಬಾರಿಗೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸಕಾಂಗ ಪರಿಷತ್ಗಳಲ್ಲಿ ಚುನಾವಣೆ ಮುಖಾಂತರ ಪ್ರತಿನಿಧಿ ಸರ್ಕಾರದ ಕಡೆಗೆ ಮೊದಲ ಹೆಜ್ಜೆ ಆಗಿದೆ ಅನ್ನುವಂಥದ್ದನ್ನ ನೆನಪಿಟ್ಕೊಳ್ಳಬೇಕು. 73ನೇ ಪ್ರಶ್ನೆ ಇದೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಥೇರೀಸ್ ಈಸ್ ನೌನ್ ಆಸ್ ಎ ವೈಸ್ ಫ್ರಮ್ ದ ಪೆರಿಪೆರಿ ಅಂತೇಳಿ. ಪೆರಿಪೆರಿ ಅಂತಂದ್ರೆ ನಾವು ಪರಿಧಿ ಅಂತೀವಿ, ಇಲ್ಲಿ ಕೋರ್ ಅನ್ನುವಂಥದ್ದು ಬರುತ್ತೆ ಕೇಂದ್ರ ಅಂತೇಳಿ. ಕೇಂದ್ರ ಕೋರ್ ಅನ್ನುವಂಥದ್ದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾದ್ರೆ ಪೆರಿಪೆರಿ ಅನ್ನುವಂಥದ್ದು ಅಭಿವೃದ್ಧಿ ಅಲ್ಲದ ರಾಷ್ಟ್ರಗಳಂತೇಳಿ ಆ ಪರಿಕಲ್ಪನೆಯನ್ನ ಹೇಳಿದಂಥವ್ರು ಯಾರು? ಅದು ಯಾವುದಕ್ಕೆ ಸಂಬಂಧಪಟ್ಟಿರೋದಂತಂದ್ರೆ ಇದೇ ಇಲ್ಲಿ ಡಿಪೆಂಡೆನ್ಸಿ ಅಂತೇಳಿ. ಡಿಪೆಂಡೆನ್ಸಿ ಅಂದ್ರೆ ಅವಲಂಬನಾ ಸಿದ್ಧಾಂತ ಅಂತೇಳಿ. ಅಂದ್ರೆ ಪ್ರಬಲವಾದ ರಾಷ್ಟ್ರಗಳ ಮೇಲೆ ಪ್ರಬಲವಲ್ಲದ ರಾಷ್ಟ್ರಗಳು ಹೇಗೆ ಅವಲಂಬನೆ ಹೊಂದಿದೆ ಅನ್ನುವಂಥದ್ದನ್ನ ಹೇಳುವಾಗ ಈ ಪದಗಳನ್ನ ಬಳಸ್ತಾರೆ, ಪೆರಿಪೆರಿ ಅನ್ನುವಂಥದ್ದು, ಆಮೇಲೆ ಕೋರ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್
74ನೇ ಪ್ರಶ್ನೆ, ದ ನಂಬರ್ ಆಫ್ ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಆಫ್ UNO ವಾಸ್ ಇನ್ಕ್ರೀಸ್ಡ್ ಫ್ರಮ್ 6ರಿಂದ 10 ಅಂದ್ರೆ 6 to 10 ಅಂತ ಹೇಳಿ. ಅಂದ್ರೆ ಈಗಿರುವಂತ ಭದ್ರತಾ ಮಂಡಳಿ ಇದೆಯಲ್ಲ 10 ನಾನ್ ಪರ್ಮನೆಂಟ್ ಮೆಂಬರ್ ಇದ್ದಾರೆ. ಆದರೆ ಅದು ಜಾರಿ ಆದ ಸಂದರ್ಭದಲ್ಲಿ 6 ಇದ್ದಿದ್ದು ಅದನ್ನ 10 ಮಾಡಿದ್ದು ಯಾವಾಗ ಅಂತ ಹೇಳಿ 1963, 1964, 1965, 1966 ಅಂತ ಇದೆ. ಸರಿಯಾದ ಉತ್ತರ 1965. ಇದು 1965ರಲ್ಲಿ ಈ 6ರಿಂದ 10ಕ್ಕೆ ಏರಿಸಲಾಗಿದೆ. 75ನೇ ಪ್ರಶ್ನೆ ಇದೆ, ಪುಷ್ಪಿನ್ ಈಸ್ ಆಸ್ ಗುಡ್ ಆಸ್ ಎ ಪೊಯೆಟ್ರಿ ಅಂತೇಳಿ ಹೂ ಸೈಡ್ ದಿಸ್, ಈ ರೀತಿ ಹೇಳಿಕೆಯನ್ನು ನೀಡಿದವರು ಯಾರು? ಜೇಮ್ಸ್ ಮಿಲ್, ಬೋಡಿನ್, ಜೇಸ್ಮಿಲ್, ಬೆಂಥಮ್ ಅಂತೇಳಿ ಈ ರೀತಿ ಹೇಳಿಕೆ ನೀಡಿದ್ರು. ಬೆಂಥಮ್ ಅವರು ಹೇಳ್ತಾರೆ ಈ ಪಶ್ಪಿನ್ ಅಥವಾ ಈ ರೀತಿ ಅಂದ್ರೆ ಏನಂದ್ರೆ ಮಕ್ಕಳು ಆಡುವಂತ ಒಂದು ಆಟದ ವಿಧ. ಅಂದ್ರೆ ಇವರು ಉಪಯುಕ್ತವಾದದ ಬಗ್ಗೆ ತಮ್ಮದೇ ಆದಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅತ್ಯಧಿಕ ಜನರ ಸಂತೋಷವೇ ನಿಜವಾದ ಸಂತೋಷ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಗುಣಮಟ್ಟಕ್ಕಿಂತ ಪ್ರಮಾಣ ಮುಖ್ಯ ಅನ್ನುವಂಥದ್ದನ್ನ ಇವರು ಹೇಳ್ತಾರೆ. ಈ ತತ್ವವನ್ನ ಉಪಯುಕ್ತವಾದವನ್ನ JS ಗಿಲ್ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಈ ರೀತಿ ಹೇಳಿಕೆ ನೀಡಿದವರು ಯಾರಂದ್ರೆ ಬೆಂಥಮ್. 76ನೇ ಪ್ರಶ್ನೆ ಇದೆ, ದ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಗುಡ್ ವಾಸ್ ಬಾರೋಡ್ ಬೈ ರೋಸೋ. ಅಂದ್ರೆ ರೋಸೋದಿದೆ ಸಾರ್ವಜನಿಕ ಇಚ್ಛೆ ಅಂತ ಇದೆಯಲ್ಲ, ಅದನ್ನ ಯಾರ ಕಡೆಯಿಂದ ಎರವಲು ಪಡೆದಂಥದ್ದು ಅಂತ ಹೇಳಿ ಈ ಪ್ರಶ್ನೆ. ಅಂದ್ರೆ JS ಮಿಲ್ನೋ, TH ಗ್ರೀನೋ, ಲಾಕೋ, ಬೆಂಥಮ್ ಅಂದ್ರೆ ಲಾಕ್ನ ಕಡೆಯಿಂದ. ಅಂದ್ರೆ ರೂಸೋ ಅವರ ಸಾಮಾನ್ಯ ಇಚ್ಛೆ ಎಂಬ ಪರಿಕಲ್ಪನೆಯು ಸಮಾಜದ ಒಪ್ಪಂದದ ಸಿದ್ಧಾಂತಿಗಳಾದ ಲಾಕ್ ಅವರ ವಿಚಾರಗಳಿಂದ ಪ್ರಭಾವಿತರಾಗಿದ್ದರು. ರೂಸೋ ಅವರು ಅದನ್ನ ತನ್ನದೇ ಆದ ರೀತಿಯಲ್ಲಿ ಪರಿವರ್ತನೆ ಮಾಡಿದರು. ಪ್ರತಿಪಾದನೆ ಇದೆ, ಆರ್ಟಿಕಲ್ 1 of the Constitution of India describes India as a union of state rather than the federal state ಅಂತ ಹೇಳಿ. ಅದಕ್ಕೆ ಕಾರಣ, ದ ಇಂಡಿಯಾ ಫೆಡರೇಷನ್ ಇಸ್ ನಾಟ್ ಎ ರಿಸಲ್ಟ್ ಆಫ್ ದ ಅಗ್ರಿಮೆಂಟ್ ಬೈ ದ ಯೂನಿಟ್ಸ್, ಕಾಂಪೋನೆಂಟ್ ಯೂನಿಟ್ಸ್ ಹ್ಯಾವ್ ನೋ ಫ್ರೀಡಮ್ ಟು ಸೀಡ್ ಫ್ರಮ್ ದ ಇಟ್ ಅಂತೇಳಿ. ಅಂದ್ರೆ ಭಾರತದ ಸಂವಿಧಾನದ 1ನೇ ಭಾಗ ರಾಜ್ಯಗಳ ಒಕ್ಕೂಟ ಅಂತ ಹೇಳ್ತೈತಿ. ಅದ್ರ ಜೊತೆಗೆ ಅದಕ್ಕೆ ಕಾರಣ ರಾಜ್ಯಗಳ ಒಕ್ಕೂಟ ಅಂದ ತಕ್ಷಣ ಇದನ್ನ ಏನಂತ ಕರೆಯಲ್ಲ ನಾವು, ರಾಜ್ಯಗಳ ಒಕ್ಕೂಟದಲ್ಲಿರುವಂತ ರಾಜ್ಯಗಳು ಯಾವುದೇ ಕಾರಣದಿಂದ ಈ ಒಕ್ಕೂಟದಿಂದ ಹೊರಗೆ ಹೋಗೋದಕ್ಕೆ ಸ್ವತಂತ್ರ ಹೊಂದಿಲ್ಲ. ಆದ್ರೆ ಅಮೆರಿಕದಲ್ಲಿ ಯಾವಾಗ ಬೇಕಾದ್ರೂ ಒಕ್ಕೂಟ ವ್ಯವಸ್ಥೆಯಿಂದ ಹೋಗ್ಬೋದು, ಆದ್ರೆ ಭಾರತದಲ್ಲಿ ಆ ರೀತಿ ಹೋಗೋದಕ್ಕೆ ಇಲ್ಲ ಅನ್ನುವಂಥದ್ದು. ಸರಿಯಾದ ಉತ್ತರ ಅಂತಂದ್ರೆ ಎ ಅನ್ನುವಂಥದ್ದು. 2 ಕೂಡ ಸರಿಯಾದ ಹೇಳಿಕೆ ಆಗಿವೆ. ಒಂದಕ್ಕೆ ಎಗೆ 6 ಅನ್ನುವಂಥದ್ದು ಸರಿಯಾದ ವಿವರಣೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಇದೆ, ಸ್ಪ್ಯಾನ್ ಆಫ್ ಅಟೆನ್ಷನ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಬೈ. ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂದ್ರೆ ನಿಯಂತ್ರಣ ವ್ಯಾಪ್ತಿ ಅಂತ ಹೇಳಿ ಕರಿತೀವಿ. ಅದನ್ನು ಹೇಳಿದವರು ಯಾರಂತೆ? ವಿ.ಎ. ಗ್ರಾಸಿಯಸ್, ಹೆನ್ರಿ ಫಯಲ್, MP ಫಲೆಟ್, ಲೂಥರ್ ಗುಲಿಕ್ ಅಂತೇಳಿ. ಉತ್ತರ ವಿ.ಎ. ಗ್ರೇಕನಾಸ್ ಅಂತೇಳಿ. ಇದು ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಥವಾ ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಬ್ಬ ವ್ಯವಸ್ಥಾಪಕನು ಪರಿಣಾಮಕಾರಿಯಾಗಿ ಮೇಲ್ವಿಚಾರಣೆ ಎಷ್ಟು ಮಾಡ್ಬೋದಂತ, ಒಬ್ಬ ಅಧಿಕಾರಿಯು ತನ್ನ ಕೆಳಗಡೆ ಇರುವಂತ ಎಷ್ಟು ಜನರನ್ನ ಮೇಲ್ವಿಚಾರಣೆ ಮಾಡ್ಬೋದು ಅನ್ನುವಂತ ಅರ್ಥದಲ್ಲಿ ಇದನ್ನ ಹೇಳ್ತಾರೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಯಂತ್ರಣ ವ್ಯಾಪ್ತಿ, ಒಬ್ಬ ಅಧೀನಾಧಿಕಾರಿ ಯಾವ ರೀತಿ ಮೇಲ್ವಿಚಾರಣೆ ಮಾಡ್ಬೋದು ಅಂತಂದ್ರೆ ಸರ್ ಹ್ಯಾಮಿಲ್ಟನ್ ಅಂತ ಹೇಳ್ತಾನೆ. 3 ರಿಂದ 4 ಅಧೀನ ಅಧಿಕಾರಿಗಳು ಮಾಡ್ಬೋದು ಅಂತೇಳಿ ಉರುವಿ ಕೇಳ್ತಾನೆ. 5 ರಿಂದ 6 ಜನರನ್ನ ಮಾತ್ರ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅಂತೇಳಿ ಅದು ಉನ್ನತ ಹಂತದಲ್ಲಿ ಹೆನ್ರಿ ಫಯಲ್ ಹೇಳ್ತಾನೆ. ಇವರೇ ಹೇಳ್ತಾರೆ ಉರುವಿಕ್ ಅವರು 8 ರಿಂದ 12 ಕೆಳ ಹಂತದಲ್ಲಿ ಮೇಲ್ವಿಚಾರಣೆ ಮಾಡಬಹುದು. ಹೆನ್ರಿ ಫಯಲ್ ಹೇಳ್ತಾರೆ 5 ರಿಂದ 6 ಜನರನ್ನ ಮಾತ್ರ ಒಬ್ಬ ಅಧಿಕಾರಿ ನಿಯಂತ್ರಣದಲ್ಲಿ ಇಡಬಹುದು ಅಂತೇಳಿ. ದ ಕಾನ್ಸೆಪ್ಟ್ ಆಫ್ ಸಪ್ತಕ್ರಾಂತಿ ಇಸ್ ಅಸೋಸಿಯೇಟ್ ವಿತ್ ಯಾರ ಜೊತೆಗೆ ಅಂತಂದ್ರೆ ಕೌಟಿಲ್ಯ, B.R. ಅಂಬೇಡ್ಕರ್, C. ರಾಮ್ ಮನೋಹರ್ ಲೋಹಿಯಾ, D.M.N. ರಾಯ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ರಾಮ್ ಮನೋಹರ್ ಲೋಹಿಯಾ ಅಂತೇಳಿ. ರಾಮ್ ಮನೋಹರ್ ಲೋಹಿಯಾ ಸಪ್ತಕ್ರಾಂತಿಗಳ ಬಗ್ಗೆ ಹೇಳ್ತಾರೆ. ಜಾತಿ, ಜನಾಂಗ, ಲಿಂಗ ಸಮಾನತೆ, ವಸಾಹತುಶಾಹಿ, ಆರ್ಥಿಕ ಅಸಮಾನತೆಗಳು ಒಳಗೊಂಡಂತೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬದಲಾವಣೆಯ ಸಮಗ್ರ ಚಾರ್ಟರ್ ಆದಂತ ಸಪ್ತಕ್ರಾಂತಿ 7 ಕ್ರಾಂತಿಯ ಪರಿಕಲ್ಪನೆಯನ್ನ ರಾಮ್ ಮನೋಹರ್ ಲೋಹಿಯಾ ಅವರು ಹೇಳ್ತಾರೆ. 80ನೇ ಪ್ರಶ್ನೆ ಇದೆ, ಹೂ ಕಾಲ್ಡ್ ಆಕ್ಸಿಲರಿ ಸರ್ವಿಸ್ ಆಸ್ ಎ ಹೌಸ್ ಕೀಪಿಂಗ್ ಅಂತೇಳಿ. ಆಕ್ಸಿಲರಿ ಸರ್ವಿಸ್ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಲೈನ್ ಸರ್ವಿಸ್, ಆಕ್ಸಿಲರಿ ಸರ್ವಿಸ್ ಯಾವ ಅನ್ನೋಂಥದ್ದು ಗೊತ್ತಿದ್ರೆ ಇದನ್ನ ಹಾಕ್ಬೋದು. ಲೂಥರ್ ಗುಲಿಕ್, ಎಲ್ಟನ್ ಮೈಯೋ, ಮಾರ್ಷಲ್ ಡಿಮಾಕ್, ವಿಲೋಬಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ವಿಲೋಬಿ. ಸಾರ್ವಜನಿಕ ಆಡಳಿತದ ಶಾಸ್ತ್ರೀಯ ಸಿದ್ಧಾಂತಕರಾದಂಥ WF ವಿಲೋಬಿ ಅವರು ಏಜೆನ್ಸಿಗಳು ಏನಂತಂದ್ರೆ ಲೈನ್ಗಳಿಗೆ ಬೆಂಬಲ ನೀಡುವಂತ ಹೌಸ್ ಕೀಪಿಂಗ್ ಏಜೆನ್ಸಿಗಳಿಗೆ ಕೆಲಸ ಮಾಡ್ತಾವ ಅಂತಂದ್ರೆ ಕಾರ್ಯನಿರ್ವಾಹಕ ವರ್ಗದವರಿಗೆ ಅವರಿಗೆ ಸಹಾಯಕವಾಗುವ ರೀತಿಯಲ್ಲಿ ಆಕ್ಸಿಲರಿ ಸರ್ವಿಸ್ನವರು ಕೆಲಸವನ್ನ ಮಾಡ್ತಾರೆ ಅಂತೇಳಿ. ದ ಕಾನ್ಸೆಪ್ಟ್ ಆಫ್ ಕಾಂಟ್ರಿಬ್ಯೂಷನ್ ಸ್ಯಾಟಿಸ್ಫ್ಯಾಕ್ಷನ್ ವಿಕ್ಲಿಬ್ರಿಯಂ ವಾಸ್ ಅಡ್ವೊಕೇಟೆಡ್ ಬೈ ಅಂತೇಳಿ. ಇದು
FW ಟೇಲರ್, ಚಾರ್ಲ್ಸ್ ಬರ್ನಾರ್ಡ್, ರಿಗ್ಸ್ ಅಂಡ್ ಫಾಲೆಟ್ ಅಂತೇಳಿ ಈ ರೀತಿ ಹೇಳಿಕೆ ನೀಡಿದವರು ಯಾರಂತಂದ್ರೆ ಚಾರ್ಲ್ಸ್ ಬರ್ನಾರ್ಡ್ ಅಂತೇಳಿ. ಚಾರ್ಲ್ಸ್ ಬರ್ನಾರ್ಡ್ ಅವರ ಕೃತಿ ದ ಫಂಕ್ಷನ್ ಆಫ್ ದ ಎಕ್ಸಿಕ್ಯೂಟಿವ್ ಅನ್ನುವಂಥದ್ದನ್ನ 1938ರಲ್ಲಿ ಬರೀತಾರೆ. ಇವರು ಕೊಡುಗೆಗಳು ಮತ್ತು ಕೊಡುಗೆಗಳು ಅಂತಂದ್ರೆ ಕೆಲಸ, ಶ್ರಮ, ಅವರು ಪಡೆಯುವಂತ ಸಂತೃಪ್ತಿ ಅಂದ್ರೆ ಕೆಲಸ ಮಾಡುವಂತ ವ್ಯಕ್ತಿಗಳು ಸಮಸ್ಥಿತಿಯ ಸಂತೃಪ್ತಿ ಹೊಂದಿದಾಗ ಅತ್ಯಧಿಕ ಕೆಲಸ ಮಾಡಬಹುದು ಅನ್ನುವಂಥ ಕಾನ್ಸೆಪ್ಟ್ ನಲ್ಲಿ ಈ ಹೇಳಿಕೆಯನ್ನು ನೀಡ್ತಾರೆ. 82ನೇ ಪ್ರಶ್ನೆ ಇದೆ, ದ ಆಥರ್ ಆಫ್ ಫ್ರಮ್ ಸೋಸಿಯಾಲಜಿ ಆಫ್ ಪೊಲಿಟಿಕಲ್ ಟು ಪೊಲಿಟಿಕಲ್ ಸೋಸಿಯಾಲಜಿ ಅಂತೇಳಿ ಈ ರೀತಿ ಕೃತಿಯನ್ನು ಬರೆದವರು ಯಾರು? ಗಿವಾನಿ ಸಾರ್ಟೋರಿ, ಎನ್ರಿ ಯೆಲೋ, SM ಲಿಪ್ಸೆಟ್, ಸಿಡ್ನಿ ವರ್ಬಾ ಅಂತೇಳಿ ಇದನ್ನು ಬರೆದವರು SM ಲಿಪ್ಸೆಟ್ ಅನ್ನುವಂಥವ್ರು. ಈ ಪ್ರಮುಖ ಪರಿಭಾಷಕ ನುಡಿಗಟ್ಟು ಯಾರೊಂದಿಗೆ ಅಂತಂದ್ರೆ ಇದು ಆಥರ್, ಇದು ಕೃತಿಯನ್ನು ಬರೆದಂಥವ್ರು SM ಲಿಪ್ಸೆಟ್. 83ನೇ ಪ್ರಶ್ನೆ ಇದೆ, ದ ಫಸ್ಟ್ ರೈಟರ್ ಇನ್ ದ ವೆಸ್ಟರ್ನ್ ವರ್ಲ್ಡ್ ಹೂ ಶಾರ್ಪ್ಲಿ ಸಪರೇಟ್ ಬೈ ದ ಪೊಲಿಟಿಕ್ಸ್ ಫ್ರಮ್ ದಿ ಎಥಿಕ್ಸ್ ಅಂದ್ರೆ ರಾಜಕೀಯವನ್ನ ಈ ನೈತಿಕತೆಯಿಂದ ಹೊರತಂದವ್ರು ಯಾರು ಮೊದಲ ಬಾರಿಗೆ ಅಂತಂದ್ರೆ ಪ್ಲೇಟೋ, ಗೆಟಲ್, ಮೆಕೆವಲಿ, TH ಗ್ರೀನ್ ಸರಿಯಾದ ಉತ್ತರ ಮೆಕೆವಲಿ. ಮೆಕೆವಲಿ ಅವರು, ನಿಕೋಲಾ ಮೆಕೆವಲಿ ಅವರು ದ ಪ್ರಿನ್ಸ್ ಅನ್ನುವಂಥ ಕೃತಿಯನ್ನು ಬರೀತಾರೆ. ಈ ನೈತಿಕತೆಯಿಂದ ರಾಜಕೀಯನ ಸಪರೇಟ್ ಮಾಡಿದಂತ ಮೊದಲ ವ್ಯಕ್ತಿ. 84ನೇ ಪ್ರಶ್ನೆ ಇದೆ, ದ ಕಂಟ್ರಿ ವೇರ್ ಲೋಕಲ್ ಗವರ್ಮೆಂಟ್ ಎಂಜಾಯ್ಸ್ ಲೀಸ್ಟ್ ಆಟೋನಮಿ ಅಂತೇಳಿ USA, UK, ಫ್ರಾನ್ಸ್ ಅಂಡ್ ಇಂಡಿಯಾ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್. ಫ್ರಾನ್ಸ್ನಲ್ಲಿ ಹೆಚ್ಚು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಇರುವುದರಿಂದ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಇದೆ ಹೊರತು ಅಲ್ಲಿರುವಂತ ಸ್ಥಳೀಯ ಸರ್ಕಾರಕ್ಕೆ ಕಡಿಮೆ ಅಧಿಕಾರ ಇರುವಂತದ್ದು. 85ನೇ ಪ್ರಶ್ನೆ, ಹೂ ಕ್ಯಾರೆಕ್ಟರೈಸ್ಡ್ ಪೀಸೆಂಟ್ ಆಸ್ ಎ ಸ್ಯಾಕ್ ಆಫ್ ಪೊಟ್ಯಾಟೊ ಅಂಡ್ ಎಪ್ಟುಮ್ ಆಫ್ ಬ್ಯಾಕ್ವರ್ಡ್ನೆಸ್ ಅಂತೇಳಿ ಈ ರೀತಿ ಹೇಳಿದವರು ಯಾರು? ಮಾವೋ, ಲೆನಿನ್, ಸ್ಟಾಲಿನ್, ಮಾರ್ಕ್ಸ್ ಅಂತಂದ್ರೆ ಮಾರ್ಕ್ಸ್ ಅವರು ಈ ರೀತಿ ಹೇಳ್ತಾರೆ. ಅಂದ್ರೆ ಸಣ್ಣ ಹಿಡುವಳಿ ರೈತರು ಆಲೂಗಡ್ಡೆಯ ಚೀಲ ಅಂತ ಹೇಳಿ ಕರೀತಾರೆ, ಪ್ರಜ್ಞೆಯ ಕೊರತೆಯನ್ನು ಸೂಚಿಸುತ್ತೆ ಅನ್ನುವಂಥದ್ದನ್ನ ಈ ರೀತಿ ಹೇಳ್ತಾರೆ. 86ನೇ ಪ್ರಶ್ನೆ ಇದೆ, ದ ಕ್ವಾಲಿಫಿಕೇಶನ್ ಫಾರ್ ದ ಮೆಂಬರ್ ಆಫ್ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಅಂತೇಳಿ. ಫೈನಾನ್ಸ್ ಕಮಿಷನ್ ಅಂತಿದೆ, ಹಣಕಾಸು ಆಯೋಗ ಅಂತೇಳಿ. ಅದರ ಮೆಂಬರ್ ಆಗುವಂತ ಅಲ್ಲಿ ಒಬ್ಬರು ಅಧ್ಯಕ್ಷರು, 4 ಜನ ಸದಸ್ಯರು ಇರ್ತಾರೆ. ಅವರ ಕ್ವಾಲಿಫಿಕೇಶನ್ ಏನು ಅನ್ನುವಂಥದ್ದು, ಆ ಕ್ವಾಲಿಫಿಕೇಶನ್ ಅನ್ನ ಯಾರು ಮಾಡ್ತಾರೆ? ಆರ್ ಲೇಡ್ ಡೌನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತದ ಸಂವಿಧಾನದಲ್ಲಿ ಇದೇನೋ. ಕ್ಯಾನ್ ಬಿ ಪ್ರೆಸ್ಕ್ರೈಬ್ ಬೈ ದ ಪಾರ್ಲಿಮೆಂಟ್ ಮಾಡುತ್ತೋ, ಕ್ಯಾನ್ ಬಿ ಪ್ರೆಸ್ಕ್ರೈಬ್ ಬೈ ದ ಇಂಡಿಯನ್ ಫೈನಾನ್ಸ್ ಮಿನಿಸ್ಟರ್ ಮಾಡ್ತಾರೋ, ಕ್ಯಾನ್ ಬಿ ಪ್ರೆಸ್ಕ್ರೈಬ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಂದ್ರೆ ಯಾರು ಕಾನೂನು ಮಾಡ್ತಾರೆ ಅಂದ್ರೆ ಕ್ವಾಲಿಫಿಕೇಶನ್ ಸಂಬಂಧಪಟ್ಟಂತೆ ಭಾರತದ ಸಂಸತ್ತು ಮಾಡ್ತದೆ. ಅದು ಆರ್ಟಿಕಲ್ 280 ಕ್ಲಾಸ್ 2 ಪ್ರಕಾರ ಇಲ್ಲಿದೆ. ಈ ಕ್ವಾಲಿಫಿಕೇಶನ್ ಅನ್ನುವಂಥದ್ದು ಡಿಸೈಡೆಡ್ ಬೈ ದ ಪಾರ್ಲಿಮೆಂಟ್. ಅಲ್ಲಿ ಅಕಾರ್ಡಿಂಗ್ ಟು ಪಾರ್ಲಿಮೆಂಟ್ ಹ್ಯಾಸ್ ಸ್ಪೆಸಿಫೈಡ್ ಫಾಲೋವಿಂಗ್ ಸ್ಪೆಸಿಫಿಕೇಶನ್ ಅಂದ್ರೆ ಒಬ್ಬರು ಚೇರ್ಮನ್ ಇರ್ತಾರ ಅಂತ ಹೇಳಿದೆ ನಾನು. ಅವ್ರಿಗೆ ಏನಿರ್ಬೇಕಂತ ಇದೆ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ಅಫೇರ್ಸ್ ಇರಬೇಕು. 4 ಜನ ಮೆಂಬರ್ಸ್ ಇರ್ತಾರೆ, ಅವ್ರಿಗೆ ಏನಿರ್ಬೇಕಂದ್ರೆ ಒಬ್ರು ಜಡ್ಜ್ ಆಫ್ ದ ಹೈಕೋರ್ಟ್, 6 ಕ್ವಾಲಿಫೈಡ್ ದ ಬಿ ಅಪಾಯಿಂಟೆಡ್ ಆಸ್ ಒನ್ ಅಂತೇಳಿ. ಇನ್ನೊಬ್ರು ಏನೇ ಇರ್ಬೇಕಂತಂದ್ರೆ ಅಕೌಂಟ್ಸ್ ಆಫ್ ದ ಗೌರ್ಮೆಂಟ್ ಬಗ್ಗೆ ಮಾಹಿತಿ ಇರಬೇಕು. 3ನೇ ವ್ಯಕ್ತಿಗೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಬಗ್ಗೆ ಮಾಹಿತಿ ಇರಬೇಕು. ಪರ್ಸನ್ ಹೂ ಹ್ಯಾಸ್ ಸ್ಪೆಷಲ್ ನಾಲೆಜ್ ಆಫ್ ಎಕನಾಮಿಕ್, ಆರ್ಥಿಕ ವ್ಯವಸ್ಥೆ ಬಗ್ಗೆ ಜ್ಞಾನ ಇರುವಂತ ವ್ಯಕ್ತಿಗಳನ್ನ ಈ ರೀತಿ ಅಲ್ಲಿರುವಂತ ಹಣಕಾಸು ಆಯೋಗದ 4 ಸದಸ್ಯರನ್ನ ಅಧ್ಯಕ್ಷರನ್ನ ನೇಮಕ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅರ್ಹತೆಯನ್ನು ನಿರ್ಧಾರ ಮಾಡುವಂಥದ್ದು ಭಾರತದ ಸಂಸತ್ತು. ಅದು ಸಂವಿಧಾನದ ಮೂಲಕ ಸಂವಿಧಾನಬದ್ಧವಾಗಿ ಮಾಡ್ತಾರೆ. 87ನೇ ಪ್ರಶ್ನೆ ಇದೆ, ಹೂ ಡಿಫೈನ್ಡ್ ಬಿಹೇವಿಯರಲಿಸಂ ಆಸ್ ಎ ಪ್ರೊಟೆಸ್ಟ್ ಮೂವ್ಮೆಂಟ್ ವಿತ್ ಇನ್ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಟ್ ವಿತ್ ಎ ನಂಬರ್ ಆಫ್ ಪೊಲಿಟಿಕಲ್ ಸೈಂಟಿಸ್ಟ್ ಮೇನ್ಲಿ ಅಮೆರಿಕನ್ ಅಂತೇಳಿ. ಡೇವಿಡ್ ಹಪ್ತರ್, ಡೇವಿಡ್ ಟ್ರೂಮನ್, ರಾಬರ್ಟ್ ದಾಲ್, ಗ್ರಾಮನ್ ವಲ್ಲಾಸ್ ಅಂತಂದ್ರೆ ಸರಿಯಾದ ಉತ್ತರ ರಾಬರ್ಟ್ ದಾಲ್ ಈ ರೀತಿ ಹೇಳಿಕೆಯನ್ನು ನೀಡಿದಿರೋದು. ವರ್ತನಾತ್ಮಕತೆ ಸಂಬಂಧಪಟ್ಟಂತೆ ಬಹಳ ಹೆಚ್ಚಿನ ಮಹತ್ವವನ್ನು ನೀಡಿ ಅಧ್ಯಯನ ಮಾಡಿದಂಥವರು ಈ ರಾಬರ್ಟ್ ದಾಲ್. 88ನೇ ಪ್ರಶ್ನೆ ಇದೆ, ಚಾರ್ಲ್ಸ್ ಮೆಕ್ಲ್ಯಾಂಡ್ ಕಾನ್ಸೆಪ್ಟ್ ಆಫ್ ಸಿಸ್ಟಮ್ ಕಮ್ಸ್ ಫ್ರಮ್ ಯಾವುದರಿಂದ ಬಂದಿದೆ? ಜಿಯೋಗ್ರಫಿ, ಎಕನಾಮಿಕ್, ಹಿಸ್ಟ್ರಿ, ಬಯೋಲಜಿ ಅಂತೇಳಿ ಇದು ಬಂದಿರುವಂಥದ್ದು ಜೀವಶಾಸ್ತ್ರ ಅಂದ್ರೆ ಬಯೋಲಜಿ ಅಂತೇಳಿ. ಕಾರ್ಲ್ ಡಬ್ಲ್ಯೂ ಡೈಟ್ ಅವರು ಸೈಬರ್ನೆಟಿಕ್ ವಿಧಾನವನ್ನು ಉಲ್ಲೇಖ ಮಾಡುತ್ತಿದ್ದು ಇದು ರಾಜಕೀಯ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಳ್ಳಲು ಜೀವಶಾಸ್ತ್ರ ಮತ್ತು ಇಂಜಿನಿಯರಿಂಗ್ ದಿಂದ ಪ್ರಭಾವಿತವಾಗಿ ಈ ಕಾನ್ಸೆಪ್ಟ್ ಅನ್ನ ಹೇಳ್ತಾರೆ. 89ನೇ ಪ್ರಶ್ನೆ ಇದೆ, ಮಾರ್ಕ್ಸ್ ವಾದ ಯಾವುದರಲ್ಲಿ ಬಿಲೀವ್ ಇದೆ ಅನ್ನುವಂಥದ್ದು. ಇನ್ಎವಿಟಬಲ್ ಡಿಸ್ಟ್ರಿಬ್ಯೂಷನ್ ಕ್ಯಾಪಿಟಲಿಸ್ಟ್ ಸೊಸೈಟಿ, ಬಿ ದಟ್ ಕ್ಯಾಪಿಟಲಿಸ್ಟ್ ಸೊಸೈಟಿ ಈಸ್ ಪರ್ಮನೆಂಟ್, ಸಿ ದಟ್ ದ ಕ್ಯಾಪಿಟಲಿಸ್ಟ್ ಸೊಸೈಟಿ ವಿಲ್ ಬಿ ರಿಫಾರ್ಮ್, ಡಿ ದ ಕ್ಯಾಪಿಟಲಿಸ್ಟ್ ಸೊಸೈಟಿ ವಿಲ್ ಬಿ ಸ್ಟ್ರೆಂಥನ್ಡ್ ಅಂತೇಳಿ. ಸರಿಯಾದಂತ ಉತ್ತರ ಬಂಡವಾಳಶಾಹಿ ಸಮಾಜದ ವಿನಾಶ ಆಗ್ಬೇಕು ಅನ್ನುವಂಥದ್ದು ಇವ್ರು ಹೇಳ್ತಾರೆ. ಅಂದ್ರೆ ಬಂಡವಾಳಶಾಹಿಗಳು ಇತ್ತಂತಂದ್ರೆ ಈ ಕಾರ್ಮಿಕರನ್ನ
ಏನು ಶೋಷಣೆ ಮಾಡುವಂತ ಒಂದು ಸಾಧನ. ಹಾಗಾಗಿ ಅದು ಹೋಗ್ಬೇಕನ್ನುವಂಥದ್ದು ಇವರ ಚರ್ಚೆ, ಇವರ ವಾದ. 90ನೇ ಪ್ರಶ್ನೆ ಇದೆ, ಆರ್ಟಿಕಲ್ 359 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡೀಲ್ಸ್ ವಿತ್ ಏನ್ ಹೇಳುತ್ತಾ ಅಂತ. ಎಕ್ಸರ್ಸೈಸ್ ಆಫ್ ದ ಲೆಜಿಸ್ಲೇಟಿವ್ ಪವರ್ ಅಂಡರ್ ದ ಆರ್ಟಿಕಲ್ 356. B. Suspension of the provision of Article 19 during the emergency. C. Suspension of the enforcement of rights except few during emergency. D. Effect of proclamation of the emergency ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಸಿ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಹಕ್ಕುಗಳು ಅಂದ್ರೆ 20 ಮತ್ತು 21 ಹಕ್ಕುಗಳನ್ನು ಹೊರತುಪಡಿಸಿ ಇನ್ನುಳಿದಂತ ಎಲ್ಲ ಹಕ್ಕುಗಳನ್ನ ರದ್ದು ಮಾಡೋದಕ್ಕೆ ರಾಷ್ಟ್ರಪತಿಗೆ ಅಧಿಕಾರ ಕೊಡುವುದರ ಬಗ್ಗೆ ಆರ್ಟಿಕಲ್ 359 ಹೇಳ್ತಾ ಇದೆ. 91ನೇ ಪ್ರಶ್ನೆ ಇದೆ, ದ ಅಮೆಂಡ್ಮೆಂಟ್ ಟು ದ US ಕಾನ್ಸ್ಟಿಟ್ಯೂಷನ್ ವಿಚ್ ಗ್ರಾಂಟೆಡ್ ಸರ್ಪ್ರೈಸ್ ಫಾರ್ ವುಮೆನ್ ಅಂದ್ರೆ ಹೆಣ್ಣು ಮಕ್ಕಳಿಗೆ ಮತದಾನ ಹಕ್ಕು ನೀಡಿದಂತ ತಿದ್ದುಪಡಿ ಯಾವುದಂತೇಳಿ. ಅಮೆರಿಕದ ಸಂವಿಧಾನ 26 ತಿದ್ದುಪಡಿಗಳನ್ನು ಮಾಡಿದೆ. ಭಾರತದ ಸಂವಿಧಾನ 106 ತಿದ್ದುಪಡಿ ಮಾಡಿದೆ. ಅಮೆರಿಕದ ಸಂವಿಧಾನದ 26 ತಿದ್ದುಪಡಿಗಳ ಬಗ್ಗೆ ನಮಗೆ ಮಾಹಿತಿ ಇರಲೇಬೇಕು. ಆಗ ಮಾತ್ರ ಉತ್ತರ ಹಾಕಬಹುದು ಇದು 19ನೇ ತಿದ್ದುಪಡಿ ಅಂತೇಳಿ. 19ನೇ ತಿದ್ದುಪಡಿ ಮುಖಾಂತರ 1920ರಲ್ಲಿ ಹೆಣ್ಣು ಮಕ್ಕಳು ಕೂಡ ಮತದಾನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದು ಅಲ್ಲಿ ಮತದಾನದ ಹಕ್ಕಿಗೆ ಸಂಬಂಧಪಟ್ಟಂತೆ ಸುಮಾರು 5 ತಿದ್ದುಪಡಿ ಆಗಿದಾವೆ. ಅದರ ಮಾಹಿತಿ ಇಲ್ಲಿ ಕೊಟ್ಟಿದ್ದೀನಿ. 15ನೇ ತಿದ್ದುಪಡಿ ಜಾತಿ ವರ್ಣ ಹಿಂದಿನ ದಾಸತ್ವದ ಆಧಾರದ ಮೇಲೆ ಮತದಾನ ನಿಷೇಧ ಮಾಡುವಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ತಿದ್ದುಪಡಿ ಮಾಡ್ತಾರೆ. 19ನೇ ತಿದ್ದುಪಡಿ 1920ರಲ್ಲಿ ಈಗಾಗಲೇ ಚರ್ಚೆ ಮಾಡಲಾಗಿದೆ, ಮಹಿಳೆಯರಿಗೆ ಮತದಾನ ಕೊಡಬೇಕು ಅನ್ನೋದ್ರ ಬಗ್ಗೆ ಇದೆ. 23ನೇ ತಿದ್ದುಪಡಿ ವಾಷಿಂಗ್ಟನ್ DC ನಿವಾಸಿಗಳು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಿದ್ದುಪಡಿ ಆಗಿದೆ. 24ನೇ ತಿದ್ದುಪಡಿ ಮತದಾನ ಮಾಡಲು ತೆರಿಗೆ ಅಂತಂದ್ರೆ ಮತದಾನ ಮಾಡೋದಕ್ಕೆ ಅಮೆರಿಕದಲ್ಲಿ ತೆರಿಗೆ ಕಟ್ಟಿ ಮತದಾನ ಮಾಡಬೇಕು. ನಮ್ಮ ಭಾರತದಲ್ಲಿ ಫ್ರೀ ಮಾಡೋದಕ್ಕೂ ನಗರ ಪ್ರದೇಶದಲ್ಲಿ 50ಕ್ಕಿಂತ ಕಡಿಮೆ ಇದೆ. ಆದ್ರೆ ಅಮೆರಿಕದಲ್ಲಿ ಆ ರೀತಿ ಇತ್ತು, ಮತದಾನ ಮಾಡೋದಕ್ಕೆ ಒಂದಿಷ್ಟು ತೆರಿಗೆ ಕಟ್ಟೋದ್ರ ಮುಖಾಂತರ ಮತದಾನ ಮಾಡಬೇಕಿತ್ತು. ಅದನ್ನು ರದ್ದು ಮಾಡಿದ್ದು 24ನೇ ತಿದ್ದುಪಡಿ. 26ನೇ ತಿದ್ದುಪಡಿ ಏನ್ ಹೇಳುತ್ತಂತಂದ್ರೆ ನಮ್ಮ 61ನೇ ತಿದ್ದುಪಡಿ ಏನ್ ಹೇಳ್ತಲ್ಲ ಅದನ್ನೇ ಹೇಳ್ತೈತೆ. ಅಂದ್ರೆ ಮತದಾನದ ಕನಿಷ್ಠ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಲಾಗಿದೆ. 92 ಇದೆ, ನೈಬರ್ ಯೂಸ್ಡ್ ಟರ್ಮ್ ಚಿಲ್ಡ್ರನ್ ಡಾರ್ಕ್ನೆಸ್ ಫಾರ್ ದ ಅಡ್ವೊಕೇಟ್ ಅಂತೇಳಿ. ಇದನ್ನ ಈ ಪದವನ್ನ ಚಿಲ್ಡ್ರನ್ ಆಫ್ ಡಾರ್ಕ್ನೆಸ್ ಅನ್ನುವಂಥ ಪದವನ್ನು ಯಾರು ಹೇಳಿದ್ರ ಅಂತ ಇದೆ. ಐಡಲಿಸಮ್, ನ್ಯೂ ಲಿಬರಲಿಸಮ್, ರಿಯಲಿಸಮ್ ಅಂಡ್ ಮಾರ್ಕ್ಸಿಸಮ್ ಅಂತೇಳಿ. ಈ ಪದವನ್ನು ಯಾವ ವಿಚಾರಕ್ಕೆ ಸಂಬಂಧಪಟ್ಟಿರೋದಂತಂದ್ರೆ ವಾಸ್ತವವಾದ, ಸಿ ರಿಯಲಿಸಮ್ ಅಂತೇಳಿ. ರೀನ್ವೋಲ್ಡ್ ನಿಬ್ರೋ ಅವರು ಚಿಲ್ಡ್ರನ್ ಆಫ್ ಡಾರ್ಕ್ನೆಸ್ ಪದವನ್ನು ರಾಜಕೀಯದಲ್ಲಿ ಸ್ವಾರ್ಥವೇ ಏಕೈಕ ಪ್ರೇರಣೆ ಅಂತೇಳಿ ಹೇಳ್ತಾರೆ. ಅಂತಂದ್ರೆ ರಾಜಕೀಯ ಬರುವ ಉದ್ದೇಶ ಸ್ವಾರ್ಥವೇ ಅನ್ನುವಂಥದ್ದನ್ನ ಹೇಳುವಂತ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ನೀಡ್ತಾರೆ. 93ನೇ ಪ್ರಶ್ನೆ, ಹೂ ಅಮಾಂಗ್ ದ ಫಾಲೋವಿಂಗ್ ಈಸ್ ಅಡ್ವೊಕೇಟ್ ಗೇಮ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ ಅಂತೇಳಿ. ಯಾರು ಗೇಮ್ ಥಿಯರಿಯನ್ನು ಹೇಳ್ತಾರೆ? ಮಾರ್ಟಿನ್ ಶುಬಿಕ್, ಕೆನ್ನಿತ್ ಬೋಲ್ಡಿಂಗ್, ವಿಲಿಯಂ ರಿಕರ್, ಜಾರ್ಜ್ ಲಿಸ್ಕಾ ಅಂತೇಳಿ. ಇದಕ್ಕೆ ಹೇಳಿದರು ಮಾರ್ಟಿನ್ ಶುಬಿಕ್ ಅವರು ಈ ಗೇಮ್ ಥಿಯರಿಯನ್ನ ಹೇಳ್ತಾರೆ. 94ನೇ ಪ್ರಶ್ನೆ ಇದೆ, ಆಥರ್ ಆಫ್ ದ ಎನ್ಸೈಕ್ಲೋಪೀಡಿಯಾ ಆಫ್ ಫಿಲಾಸಫಿಕಲ್ ಸೈನ್ಸ್ ಅಂತೇಳಿ. ಈ ಕೃತಿಯನ್ನು ಬರೆದವರು ಯಾರು ಅಂತೇಳಿ. ಮಾರ್ಕ್ಸ್, ಹೆಗಲ್, ಬೆಂಥಮ್, TH ಗ್ರೀನ್ ಅಂತಿದೆ. ಹೆಗಲ್ ಈ ಕೃತಿಯನ್ನು ಬರೀತಾರೆ 1817ರಲ್ಲಿ ಅವರು ಈ ಕೃತಿ ಬರೀತಾರೆ. ಎನ್ಸೈಕ್ಲೋಪೀಡಿಯಾ ಆಫ್ ಫಿಲಾಸಫಿಕಲ್ ಸೈನ್ಸ್ ಅನ್ನುವಂಥದ್ದನ್ನ ರಾಜಕೀಯ ಮತ್ತು ಇತಿಹಾಸವನ್ನು ಒಳಗೊಂಡು ಸಂಪೂರ್ಣ ತಾತ್ವಿಕ ವ್ಯವಸ್ಥೆಯನ್ನ ಈ ಕೃತಿಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. 95ನೇ ಪ್ರಶ್ನೆ ಇದೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಫೀಚರ್ಸ್ ಆಫ್ ದ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಆಫ್ 1958 ಅಂದ್ರೆ ಈ 1958 ಇರುವಂತ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಪ್ರಮುಖ ಫೀಚರ್ ಅಲ್ಲ ಇದರಲ್ಲಿ. ಅಂದ್ರೆ ಫ್ರಾನ್ಸ್ ಸಂವಿಧಾನದ ಎಲ್ಲ ವಿಚಾರಗಳು ಗೊತ್ತಿದ್ರೆ ಮಾತ್ರ ಈ ಇದಕ್ಕೆ ಉತ್ತರ ಹಾಕ್ಬೋದು. ಎ, ಅಡಾಪ್ಟೇಷನ್ ಆಫ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ದ 1789 ಫೇವರಿಂಗ್ ಸ್ಟ್ರಾಂಗ್ ಪ್ರೆಸಿಡೆನ್ಸಿ. ಸಿ, ಲಿಮಿಟೆಡ್ ಪವರ್ ಆಫ್ ದ ಪಾರ್ಲಿಮೆಂಟ್. ಡಿ, ಯುನಿಕ್ಯಾಮ್ರಲ್ ಲೆಜಿಸ್ಲೇಚರ್ ಅಂತೇಳಿ. ಇದಕ್ಕೆ ಏನಂತಂದ್ರೆ ಡಿ, ಏಕಸಭೆ ಶಾಸಕಾಂಗ ಅಂತೇಳಿ. ಏಕಸಭೆ ಶಾಸಕಾಂಗ ಅಂದ್ರೆ ಇಲ್ಲಿ ಇರುವಂತದ್ದು ದ್ವಿಸದನ, ಹಾಗಾಗಿ ಇಲ್ಲಿ ಏಕಸದನ ಅಂತ ಕೊಟ್ಟಿರುವಂತದ್ದು ತಪ್ಪಂತೇಳಿ. ಹೂ ಅಮಾಂಗ್ ದ ಫಾಲೋವಿಂಗ್ ಆರ್ಗ್ಯೂಡ್ ದಟ್ ಪಾಸ್ಟ್ ಸರ್ಕಮ್ಸ್ಟೆನ್ಸ್ ಆರ್ ಆಕ್ಷನ್ ಆಫ್ ಪೀಪಲ್ ಕ್ಯಾನ್ ಕ್ರಿಯೇಟ್ ಡಿಫರೆನ್ಷಿಯಲ್ ಎಂಟಲ್ಮೆಂಟ್ಸ್ ಅನ್ನುವಂಥದ್ದನ್ನ ಯಾರು ಹೇಳ್ತಾರೆ ಅಂತೇಳಿ. ರಾಬರ್ಟ್ ನಾಜಿಕ್, ಜಾನ್ ರಾಲ್ಸ್, ಚಾರ್ಲ್ಸ್ ಟೈಲರ್, FA ಹಯಾಕ್ ಅಂತೇಳಿ. ರಾಬರ್ಟ್ ನಾಜಿಕ್ ಅವರು ಈ ರೀತಿಯ ವಿಚಾರವನ್ನು ಹೇಳ್ತಾರೆ. ಅಂದ್ರೆ ಹಕ್ಕುದಾರಿಕೆ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಜನರು ತಮ್ಮ ಆಸ್ತಿಯನ್ನು ನ್ಯಾಯಯುತವಾಗಿ ಪಡೆದಿದ್ದರೆ, ಅಂದ್ರೆ ಸ್ವಾಧೀನ, ವರ್ಗಾವಣೆ ಅಥವಾ ಸರಿಪಡಿಸುವ ಮೂಲಕ ಪಡೆದಿದ್ರೆ ಅದರಲ್ಲಿ ಉಂಟಾಗುವುದನ್ನು ಏನಂತ ಕರಿತೀವಿ ಅಂದ್ರೆ ಡಿಫರೆನ್ಷಿಯಲ್ ಎಂಟಲ್ಮೆಂಟ್, ಭೇದಾತ್ಮಕ ಹಕ್ಕುದಾರಿಕೆ ಅಂತೇಳಿ ಹೇಳ್ತಾರೆ ಅವರು. 67ನೇ ಪ್ರಶ್ನೆ ಇದೆ, ಹೂ ಹ್ಯೂಡ್ ನ್ಯಾಚುರಲ್ ರೈಟ್ಸ್ ಆಸ್ ಎ ಸಿಂಪಲ್ ನಾನ್ಸೆನ್ಸ್ ಅಂತೇಳಿ. ಯಾವುದು ನ್ಯಾಚುರಲ್ ಅಂತಂದ್ರೆ ನೈಸರ್ಗಿಕ ಹಕ್ಕುಗಳು ಅನ್ನುವಂಥದ್ದು ಒಂದು ನಾನ್ಸೆನ್ಸ್ ಅಂತ ಹೇಳಿಕೆ ನೀಡಿದವರು ಯಾರು ಅಂತೇಳಿ. ಎ, ಜೇಮ್ಸ್ ಮಿಲ್, ಬಿ, ಬೆಂಥಾಮ್, ಸಿ,
ಜೇಸ್ ಮಿಲ್, ಹಾಬ್ಸ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಬೆಂಥಮ್ ಅವರು ಈ ರೀತಿ ಹೇಳ್ತಾರೆ. ಉಪಯುಕ್ತವಾದಿಗಳು ಅಮೂರ್ತ ಕಾರಣದಿಂದ ಪಡೆದಂತ ನೈಸರ್ಗಿಕ ಹಕ್ಕುಗಳ ಪರಿಕಲ್ಪನೆಯನ್ನ ಟೀಕೆ ಮಾಡ್ತಾರೆ ಇವರು. 98ನೇ ಪ್ರಶ್ನೆ ಇದೆ, ಐಡೆಂಟಿಫೈ ದ ಫಾಲ್ಸ್ ಸ್ಟೇಟ್ಮೆಂಟ್, ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಲೈನ್ ಏಜೆನ್ಸಿ, ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಪ್ರಶ್ನೆ ಬಂದಿದೆ. ಲೈನ್ ಏಜೆನ್ಸಿ ಆರ್ ಮೀನ್ಸ್ ಟು ಆನ್ ಎಂಡ್. ಲೈನ್ ಏಜೆನ್ಸಿ ಆರ್ ಕಮ್ ಇನ್ ಟು ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಪೀಪಲ್. ಲೈನ್ಸ್ ಏಜೆನ್ಸಿ ಆರ್ ಎಕ್ಸಿಕ್ಯೂಟಿವ್ ಏಜೆನ್ಸಿ. ಸ್ಟಾಫ್ ಏಜೆನ್ಸಿ ಆರ್ ನಾಟ್ ಅಡ್ವೈಸರಿ ಅಂಡ್ ಕನ್ಸಲ್ಟೇಟಿವ್ ಏಜೆನ್ಸಿ ಅಂತ. ತಪ್ಪಾದಂತ ವಾಕ್ಯ ಯಾವುದಂತೆ? ಲೈನ್ಸ್ ಅಂದ್ರೆ ಕಾರ್ಯನಿರ್ವಾಹಕ ವರ್ಗ ಅಂತೇಳಿ ಕರಿತೀವಿ. ಅದೇ ಸ್ಟಾಫ್ ಏಜೆನ್ಸಿ ಅಂದ್ರೆ ಅದಕ್ಕೆ ಸಹಾಯ ಮಾಡೋದಕ್ಕಿರುವಂತ ಮತ್ತೊಂದು ವರ್ಗವನ್ನ ನಾವು ಸ್ಟಾಫ್ ಏಜೆನ್ಸಿ ಅಂತ ಹೇಳಿ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಡಿ. ಸಿಬ್ಬಂದಿ ಏಜೆನ್ಸಿಗಳು ಸಲಹಾ ಮತ್ತು ಸಮಾಲೋಚನೆ ಏಜೆನ್ಸಿಗಳ ಅಲ್ಲ ಅಂತ ಹೇಳಿದಾರೆ. ಅವ್ರಿಗೆ ಸಲಹೆ ಮತ್ತು ಸಮಾಲೋಚನೆ ಮಾಡುವಂತ ಪ್ರಮುಖವಾದಂತ ಕೆಲಸನೇ ಅವರು ಸ್ಟಾಫ್ ಏಜೆನ್ಸಿ ಆಗಿದೆ. ನೆಕ್ಸ್ಟ್ 99ನೇ ಪ್ರಶ್ನೆ ಇದೆ, ದ ಬ್ಲ್ಯಾಕ್ ಬಾಕ್ಸ್ ಮಾಡೆಲ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ ಬೈ ಅಂತೇಳಿ. ಪೊಲಿಟಿಕಲ್ ರಾಜಕೀಯ ವ್ಯವಸ್ಥೆಯಲ್ಲಿ ಬ್ಲ್ಯಾಕ್ ಬಾಕ್ಸ್ ಮಾಡೆಲ್ ಅನ್ನು ಬಳಕೆ ಮಾಡಿದವರು ಯಾರು ಅಂತ ಹೇಳಿದೆ? ಹೆಲ್ಮಂಡ್ ಪೋವೆಲ್, ಇಸ್ಟನ್, ಗ್ರಾಮ್ ವಲ್ಲಾಸ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಡೇವಿಡ್ ಇಸ್ಟನ್ ರವರು ಈ ಪದವನ್ನ ಬಳಕೆಯನ್ನ ಮಾಡ್ತಾರೆ. ಅಂದ್ರೆ ರಾಜಕೀಯ ವ್ಯವಸ್ಥೆಯನ್ನ ನೋಡುವ ಸಂದರ್ಭದಲ್ಲಿ ಫೀಡ್ಬ್ಯಾಕ್ ಲೂಪ್ಗಳ ಮೂಲಕ ಅವರು ಇನ್ಪುಟ್ ಔಟ್ಪುಟ್ ಅಂತೇಳಿ ವಿವರಣೆ ಮಾಡುವ ಸಂದರ್ಭದಲ್ಲಿ ಇದನ್ನ ಹೇಳ್ತಾರೆ. 100ನೇ ಪ್ರಶ್ನೆ ಇದೆ, ರಾಮ್ ನಂದನ್ ಕಮಿಟಿ ವಾಸ್ ಅಪಾಯಿಂಟೆಡ್ ಬೈ ಇಂಡಿಯನ್ ಗೌರ್ಮೆಂಟ್. ಅದಕ್ಕೆ ರಾಮ್ ನಂದನ್ ಕಮಿಟಿಯನ್ನ ರಚನೆ ಮಾಡಿದ್ರೆ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಹಿಂದುಳಿದ ವರ್ಗಗಳಿಗೆ ಶ್ರೀಮಂತ ವರ್ಗವನ್ನ ಗುರುತಿಸಲು, ಅಂದ್ರೆ ಐಡೆಂಟಿಫೈ ಕ್ರಿಮಿ ಲೇಯರ್ ಅಮಾಂಗ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೇಳಿ. ಅಂದ್ರೆ ರಾಮ್ ನಂದನ್ ಪ್ರಸಾದ್ ಸಮಿತಿಯನ್ನ 1993ರಲ್ಲಿ ರಚನೆ ಮಾಡಿ ಹಿಂದುಳಿದ ವರ್ಗಗಳಲ್ಲಿ ಶ್ರೀಮಂತ ವರ್ಗಕ್ಕೆ ಮೀಸಲಾತಿಯಿಂದ ಹೊರಗಿಡುವುದಕ್ಕೆ ಬಂದಿರುವಂತ ಒಂದು ಕಮಿಟಿ ಯಾವುದಂತಂದ್ರೆ ರಾಮನಂದನ್ ಕಮಿಟಿ. ಇದರ ಕ್ರಿಮಿಲಿಯರ್ ಅಂತಂದ್ರೆ ಈಗ 8 ಲಕ್ಷಕ್ಕಿಂತ ಹೆಚ್ಚು ಅನುದಾನ, ಹೆಚ್ಚು ಶಾಲರಿ ಹೊಂದಿದ್ರ, ಹೆಚ್ಚು ಅವರ ಆದಾಯ ಇತ್ತಂತಂದ್ರೆ ಮೀಸಲಾತಿ ಒಳಪಡದೆ ಹೊರಗಡೆ ಇಡುವಂಥದ್ದು, ಅಂದ್ರೆ ಮೀಸಲಾತಿ ಕೊಡದೇ ಇರುವಂಥದ್ದು ವ್ಯವಸ್ಥೆ ಬಗ್ಗೆ ರಾಮನಂದ ಕಮಿಟಿ ಶಿಫಾರಸು ಮಾಡ್ತಾರೆ. 101ನೇ ಪ್ರಶ್ನೆ ಇದೆ, ಆಥರ್ ಆಫ್ ಎಕಾಲಜಿಕಲ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಇದು ಯಾರು ಬರೆದ ಕೃತಿ ಅಂತ? ಎಲ್ ಡಿ ವೈಟ್, ಎಫ್ ಡಬ್ಲ್ಯೂ ರಿಗ್ಸ್, ಟೈಲರ್, ಎಲ್ಟನ್ ಮಯ್ಯೋ ಅಂತೇಳಿ. ಇದನ್ನು ಎಫ್ ಡಬ್ಲ್ಯೂ ರಿಗ್ಸ್ ಅವರು ದ ಆಥರ್ ಆಫ್ ಎಕಾಲಜಿಕಲ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥ ಕೃತಿಯನ್ನ ಬರೀತಾರೆ ಅವರು 1961ರಲ್ಲಿ. 102ನೇ ಪ್ರಶ್ನೆ ಇದೆ, ಆಸಿಯನ್ ಎಮರ್ಜ್ಡ್ ಆಸ್ ಎ ರಿಯಾಕ್ಷನ್ ಆಫ್ ಅಗೇನ್ಸ್ಟ್ ಎಕ್ಸ್ಪ್ಯಾನ್ಷನ್ ಅಂತೇಳಿ. ಆಸಿಯನ್ ಅನ್ನುವಂಥದ್ದು ಯಾವ ರಿಯಾಕ್ಷನ್ ಅಗೇನ್ಸ್ಟ್ ಆಗಿ ಬಂದಿರುವಂಥದ್ದು ಅಂತ? ಅದಕ್ಕೆ ಉತ್ತರ ಕಮ್ಯುನಿಸ್ಟ್ ಅನ್ನುವಂಥದ್ದು. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಅಂತೇಳಿ 1967ರಲ್ಲಿ ರಚನೆ ಆಗುತ್ತೆ. ಇದು ಕಮ್ಯುನಿಸ್ಟ್ ವಿಸ್ತರಣೆಯ ಬೆದರಿಕೆಯ ವಿರುದ್ಧ ಒಂದುಗೂಡಲು ಇದನ್ನ ರಚನೆಯನ್ನ ಮಾಡ್ತಾರೆ. 103ನೇ ಪ್ರಶ್ನೆ ಇದೆ, ದ ನೋಷನ್ ಆಫ್ ಜೂನ್ ಪಾಲಿಟಿಕಾನ್ ಈಸ್ ಅಟ್ರಿಬ್ಯೂಟೆಡ್ ಟು. ಇದಕ್ಕೆ ಯಾವ್ದಕ್ಕೆ ಸಂಬಂಧಪಟ್ಟಿರೋದಂತಂದ್ರೆ ಇದನ್ನ ಹೇಳಿದವ್ರು ಯಾರು ಅಥವಾ ಇದು ಯಾರಿಗೆ ಸಂಬಂಧಪಟ್ಟಿರೋದಂದ್ರೆ ಪ್ಲೇಟೋ, ಅರಿಸ್ಟಾಟಲ್, ಮೆಕ್ಯಾವೆಲಿ, ಹಾಬ್ಸ್ ಇದೆ. ಸರಿಯಾದ ಉತ್ತರ ಏನಂತಂದ್ರೆ ಅರಿಸ್ಟಾಟಲ್. ಅರಿಸ್ಟಾಟಲ್ ಅವರು ಮನುಷ್ಯನನ್ನ ಜೂನೋಪೊಲಿಟಿಕಲ್ ಅಂದ್ರೆ ರಾಜಕೀಯ ಪ್ರಾಣಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಮನುಷ್ಯ ಸಮಾಜವನ್ನು ಬಿಟ್ಟು ಬದುಕಲಾರ ಅನ್ನುವಂಥ ಅರ್ಥದಲ್ಲಿ ಈ ಪದವನ್ನು ಬಳಸಿದ್ದಾರೆ. 104ನೇ ಪ್ರಶ್ನೆ ಇದೆ, ಹೂ ಸೆಡ್ ಹಿಸ್ಟ್ರಿ ಈಸ್ ದ ಗ್ರೇವೇರ್ಡ್ ಆಫ್ ಎರಿಸ್ಟಾಕ್ರಸೀಸ್ ಅಂತೇಳಿ. ಯಾರು ಈ ಹೇಳಿಕೆಯನ್ನು ನೀಡಿದವರು? ಮೆಕಲ್ಸೋ, ಬೆಂಟ್ಲೆನೋ, ಪ್ಯಾರಾಟೋ, ಸಿಂಡರ್. ಅಂದ್ರೆ ಪ್ಯಾರಾಟೋ ಅವರು ಈ ಹೇಳಿಕೆಯನ್ನು ನೀಡ್ತಾರೆ. ಅಂದ್ರೆ ಇತಿಹಾಸವು ಶ್ರೀಮಂತ ವರ್ಗದ ಸ್ಮಶಾನವಾಗಿದೆ ಅಂತೇಳಿ ಇವರು ಶ್ರೀಮಂತರನ್ನ ವಿರೋಧ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಎಲೈಟ್ಸ್ ಥಿಯರಿ ಹೇಳುವಾಗ ಈ ವಾಕ್ಯವನ್ನು ಹೇಳ್ತಾನೆ. 105ನೇ ಪ್ರಶ್ನೆ ಇದೆ, ಹೂ ಡಿಸ್ಕ್ರೈಬ್ಡ್ ಇಂಡಿಯಾ ಫೆಡರೇಷನ್ ಆಸ್ ಎ ಕೋಆಪರೇಟಿವ್ ಫೆಡರೇಷನ್ ಅನ್ನುವಂಥದ್ದನ್ನು ಯಾರು ಹೇಳಿದ್ರು ಅಂತ ಹೇಳಿ? ಐವರಿ ಜಿನ್ನಿಂಗ್ಸ್, ಕೆ.ಸಿ. ವೀರ್, ಸಿ.ಎಫ್. ಸ್ಟ್ರಾಂಗ್, ಗ್ರಾನ್ವಿಲ್ ಆಸ್ಟಿನ್ ಅಂತೇಳಿ. ಗ್ರಾನ್ವಿಲ್ ಆಸ್ಟಿನ್ ಅವರು ಈ ಹೇಳಿಕೆಯನ್ನು ನೀಡ್ತಾನೆ, ಸಹಕಾರಿ ಒಕ್ಕೂಟ ಅಂತೇಳಿ. ನೆಕ್ಸ್ಟ್ 106ನೇ ಪ್ರಶ್ನೆ ಇದೆ, ವಿಚ್ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಪ್ರಪೋಸ್ಡ್ ದ ಅಬಲೇಷನ್ ಆಫ್ ಜುಡಿಷಿಯಲ್ ಪವರ್ ಆಫ್ ದ ಹೌಸ್ ಆಫ್ ಲಾರ್ಡ್ಸ್ ಅಂತೇಳಿ. ಅಲ್ಲಿ ಹೌಸ್ ಆಫ್ ಶ್ರೀಮಂತ ಸಭೆ ಅಂತಿದೆ. ಆ ಶ್ರೀಮಂತ ಸಭೆಗೆ ಜುಡಿಷಿಯಲ್ ಪವರ್ ಅನ್ನ ಕೊಡಬಾರದಂತೇಳಿ ಯಾರು ಪ್ರಪೋಸ್ ಮಾಡ್ತಾರ ಅನ್ನುವಂಥದ್ದಿದೆ. ಮಾರ್ಗೆಟ್ ಥ್ಯಾಚರ್, ಜಾನ್ ಮೇಜರ್, ಟೋನಿ ಬ್ಲೇರ್, ಆರ್ಡ್ ವಿಲ್ಸನ್ ಅಂತೇಳಿ. ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಟೋನಿ ಬ್ಲೇಯರ್. ಎ ಅಲ್ಲದು ಬಿ, ಆಪ್ಷನ್ ಬಿ ಸರಿಯಾದ ಉತ್ತರ. ಟೋನಿ ಬ್ಲೇಯರ್ ಲೇಬರ್ ಸರ್ಕಾರದ ಅಡಿಯಲ್ಲಿ ಅಂಗೀಕರಿಸಲ್ಪಟ್ಟಂತ ಸಂವಿಧಾನಿಕ ಸುಧಾರಣಾ ಕಾಯ್ದೆ 2005ರಲ್ಲಿ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಹೌಸ್ ಆಫ್ ಲಾರ್ಡ್ಸ್ ಇರುವಂತ ಜುಡಿಷಿಯಲ್ ಪವರ್ಸ್ ಅನ್ನ ಯಾರಿಗೆ ಕೊಡಬೇಕು? ಸುಪ್ರೀಂ ಕೋರ್ಟಿಗೆ ಕೊಡಬೇಕು ಅನ್ನುವಂಥದ್ದನ್ನ ಶಿಫಾರಸು ಮಾಡ್ತಾರೆ. 107ನೇ ಪ್ರಶ್ನೆ ಇದೆ, ಕಾಲೋನಿಯಲಿಸಮ್ ಇಸ್ ಪರ್ಮನೆಂಟ್ ಅಗ್ರೆಷನ್ ಆಫ್ ಹೂ ಸೆಡ್ ದಿಸ್ ಅಂತೇಳಿ. ಈ ರೀತಿ ಹೇಳಿಕೆ ನೀಡಿದವರು ಯಾರು? ಜವಾಹರ್ಲಾಲ್ ನೆಹರು, ವಿ ಕೆ ಕೃಷ್ಣ ಮೆನನ್, ಮಾರ್ಷಲ್ ಟಿಟೋ,
ವಿಜಯಲಕ್ಷ್ಮಿ ಪಂಡಿತ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ವಿ.ಕೆ. ಮೆನನ್ ಅವರು ಈ ಮಾತನ್ನ ಹೇಳ್ತಾರೆ. ಯಾವಾಗಂತಂದ್ರೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿಯಾಗಿ ವಿ.ಕೆ. ಕೃಷ್ಣ ಮೆನನ್ ಅವರು ವಸಾಹತುಶಾಹಿ ಮತ್ತು ಸಾಮ್ರಾಜ್ಯಶಾಹಿ ವಿರುದ್ಧದ ತಮ್ಮ ಭಾಷಣ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ನೀಡ್ತಾರೆ. 108ನೇ ಪ್ರಶ್ನೆ ಇದೆ. ಯೂನಿವರ್ಸಿಟಿ ಆಫ್ ಪೀಸ್ ಅಂಡರ್ ದ UNO ಈಸ್ ಸಿಚುವೇಟೆಡ್ ಇನ್, ಎಲ್ಲಿದೆ ಅಂತಂದ್ರೆ ಕೋಸ್ಟಾರಿಕಾ, ಜಪಾನ್, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್ ಅಂತಂದ್ರೆ ಇದು ಕೋಸ್ಟಾರಿಕಾದಲ್ಲಿ ಇದೆ. ವಿಶ್ವಸಂಸ್ಥೆ ಅಡಿಯಲ್ಲಿ 1980ರಲ್ಲಿ ಸ್ಥಾಪಿಸಲಾದಂತಹ ಯೂನಿವರ್ಸಿಟಿ ಫಾರ್ ಪೀಸ್ ಸಂಸ್ಥೆಯ ಮುಖ್ಯ ಕ್ಯಾಂಪಸ್ ಎಲ್ಲಿದೆ ಅಂದ್ರೆ ಕೋಸ್ಟಾರಿಕಾದಲ್ಲಿದೆ. ಲೆನಿನ್ ರೀಚ್ಡ್ ಕನ್ಕ್ಲೂಷನ್ ದ್ಯಾಟ್ ಡಿಸ್ಟಿಂಗ್ರೇಷನ್ ಆಫ್ ಕ್ಯಾಪಿಟಲಿಸಮ್ ವುಡ್ ಬಿಗಿನ್ ಇನ್ ದ, ಎಲ್ಲಿ ಅಂತಂದ್ರೆ ಇಂಡಸ್ಟ್ರಿಯಲ್ ಹೆರ್ಟ್ಲ್ಯಾಂಡ್ ಅಂಡ್ ಸ್ಟ್ರೇಟಿಸ್ಟ್ ರಷ್ಯಾ, ಸಿ ಕಾಲೋನಿಯಲ್ ಪೆರಿಫೆರಿ, ಡಿ USA ಅಂತೇಳಿ. ಸರಿಯಾದ ಉತ್ತರ ಸಿ ವಸಾಹತುಶಾಹಿ ಪರಿಧಿ ಅಂತೇಳಿ. ತನ್ನ ಸಾಮ್ರಾಜ್ಯಶಾಹಿ ಸಿದ್ಧಾಂತದಲ್ಲಿ ಲೆನಿನ್ ಬಂಡವಾಳಶಾಹಿ ಶೋಷಣೆಯ ಸರಪಳಿಯ ಕಡಿಮೆ ಅಭಿವೃದ್ಧಿ ಹೊಂದಿದ ರಾಜ್ಯಗಳಲ್ಲಿ ಮೊದಲು ಮುರಿಯುತ್ತದೆ ಎಂದು ವಾದ ಮಾಡ್ತಾರೆ. 110ನೇ ಪ್ರಶ್ನೆ ಇದೆ. ಎಂಪಿರಿಕಲ್ ಅಪ್ರೋಚ್ ಅನ್ನುವಂಥದ್ದು ಯಾವ ಏನನ್ನ ಡಿಸ್ಕ್ರೈಬ್ ಮಾಡುತ್ತೋ? ನಾರ್ಮ್ಸ್ನೋ, ಫ್ಯಾಕ್ಟ್ಸ್ನೋ, ವ್ಯಾಲಿಸ್, ಬಿಲೀಫ್ಸ್ ಅಂತಂದ್ರೆ ಇದು ಯಾವುದನ್ನ ಡಿಸ್ಕ್ರೈಬ್ ಮಾಡ್ತಂದ್ರೆ ಸತ್ಯಾಂಶಗಳು, ಬಿ ಫ್ಯಾಕ್ಟ್ಸ್ ಅನ್ನುವಂಥದ್ದು. ಅನುಭವಜನ್ಯ ವಿಧಾನ ಅಂತೇಳಿ ಕರಿತೀವಿ. ಇದು ಸತ್ಯಾಂಶಗಳ ಬಗ್ಗೆ ಇದು ಹೆಚ್ಚು ಒತ್ತನ್ನು ಕೊಡ್ತದೆ. 111ನೇ ಪ್ರಶ್ನೆ ಇದೆ. ದ ಬುಕ್ ವಿಚ್ ಕಂಟೈನ್ಸ್ ದ ಫಸ್ಟ್ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಪ್ರೆಜರ್ ಗ್ರೂಪ್ ಬಗ್ಗೆ ಮಾಡುವಂತಹ ಕೃತಿ ಯಾವ 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 ಬುಕ್ದಲ್ಲಿದೆ ಅಂತ? ದ ಇಂಟ್ರೆಸ್ಟ್ ಗ್ರೂಪ್ ಇನ್ ಅಮೆರಿಕನ್ ಸೊಸೈಟಿ, ದ ಗೌರ್ಮೆಂಟಲ್ ಪ್ರೊಸೆಸ್, ಸಿ ದ ಪ್ರೊಸೆಸ್ ಆಫ್ ಗೌರ್ಮೆಂಟ್, ಡಿ ದ ನೇಚರ್ ಆಫ್ ಪೊಲಿಟಿಕ್ಸ್ ಅಂತೇಳಿ. ದ ಪ್ರೊಸೆಸ್ ಆಫ್ ಗೌರ್ಮೆಂಟ್ ಅನ್ನುವಂಥ ಕೃತಿಯಲ್ಲಿ ಈ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಪ್ರೆಜರ್ ಗ್ರೂಪ್ ಬಗ್ಗೆ ಇದೆ. 1908ರಲ್ಲಿ ಈ ರೀತಿ ವಿಚಾರಗಳು ಬಂದಿರುವಂಥದ್ದು. 112ನೇ ಪ್ರಶ್ನೆ ಇದೆ. ಸಾರ್ವತ್ರಿಕ ಮತದಾನವಿದ್ದರೂ ಅಥವಾ ಇಲ್ಲದಿದ್ದರೂ ಆಡಳಿತ ನಡೆಸುವುದು ಯಾವಾಗಲೂ ಒಂದು ಅಲ್ಪಸಂಖ್ಯಾತ ಆಡಳಿತವೇ ಅಂತೇಳಿ ಅಭಿಪ್ರಾಯ ನೀಡಿದವರು ಯಾರಂತೇಳಿ? ಸಿ ರೈಟ್ ಮಿಲ್ಸ್, ವೆಲ್ಫ್ರೆಡ್ ಪೆರೆಟೋ, ಲೋವೆಲ್ ಡುವರ್ಗಿ ಅಂತಂದ್ರೆ ಡುವರ್ಜರ್ ಅಂತೇಳಿ. ಪೆರೆಟೋ ಸರಿಯಾದ ಉತ್ತರ. ಇಲ್ಲಿ ರಾಬರ್ಟ್ ಮಿಚೆಲ್ಸ್ ಮತ್ತು ರಾಬರ್ಟ್ ಪಿಲಟ್ರೋ ಅವರು ಈ ರೀತಿ ಹೇಳಿಕೆಯನ್ನು ನೀಡ್ತಾರೆ. 113ನೇ ಪ್ರಶ್ನೆ ಇದೆ. ಸೀಕ್ಸ್ ಟು ಎಸ್ಟಾಬ್ಲಿಷ್ಡ್ ಕಂಟೈನ್ಸ್ ಬಿಟ್ವೀನ್ ಎಲೆಕ್ಟ್ರಲ್ ಪ್ರೋಸೆಸ್ ಅಂಡ್ ಪಾರ್ಟಿ ಸಿಸ್ಟಮ್ ಅಂತೇಳಿ. ಇದನ್ನ ಮೋಸ್ಕೋ ಥೀಸಸ್, ಮಿಕಲ್ ಥೇರಿ, ವೆಬರ್ಸ್ ಡಾಕ್ಟರ್ನಿ, ಡುವರ್ಗರ್ ಥೀಸಸ್ ಅಂತಂದ್ರೆ ಇದಕ್ಕೆ ಯಾವ್ದು ಸಂಬಂಧಪಟ್ಟಿರೋದ್ರೆ ಡುವರ್ಗರ್ ಥೀಸಸ್ ಅಂತೇಳಿ. 114ನೇ ಪ್ರಶ್ನೆ ಇದೆ. ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡಿಕ್ಲೇರ್ಡ್ ಬೈ ದ ಇಶ್ಯೂಯಿಂಗ್ ರಿಟ್ ದ್ಯಾಟ್ ದ ರೆಸ್ಪಾಂಡೆಂಟ್ ವಾಸ್ ನಾಟ್ ಎಂಟೈಲ್ಡ್ ಆನ್ ಆಫೀಸ್, he was a holding or privilege, he was exercising ವಿತ್ ರಿಟ್ ದ್ಯಾಟ್ ಅಂತೇಳಿ. ಯಾವ್ದು ಸಂಬಂಧಪಟ್ಟಿರೋದು? ABS ಕಾರ್ಪಸ್, ಪ್ರೊಹಿಬಿಷನ್, ಕೋವರೆಂಟ್ ರಿಟ್, ಸೆರ್ಚರ್ ರಿಟ್, ಇವೆಲ್ಲ ಗೊತ್ತಿರಬೇಕು ನಮಗೆ. ABS ಕಾರ್ಪಸ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ 24 ಗಂಟೆ ಒಳಗೆ ಮುಂದೆ ತಂದು ನಿಲ್ಲಿಸುವಂಥದ್ದು. ಪ್ರೊಹಿಬಿಷನ್, ಕೋವರೆಂಟ್ ಅವು ಗೊತ್ತಿದ್ರೆ ಇದನ್ನ ಹಾಕ್ಬೋದು. ಇದು ಯಾವುದಂತಂದ್ರೆ ಕೋವರೆಂಟ್ ಅಂದ್ರೆ ಯಾವುದೇ ಸಾರ್ವಜನಿಕ ಹುದ್ದೆಯನ್ನ ಸಂವಿಧಾನಬದ್ಧವಾಗಿ ತೆಗೆದುಕೊಳ್ಳದಿದ್ದಾಗ ಈ ರಿಟ್ಟನ್ನ ನಾವು ಹಾಕ್ಬೋದು. ನೆಕ್ಸ್ಟ್ ಪ್ರಶ್ನೆ 115 ಇದೆ. ಪ್ರತಿಪಾದನೆ. ಮಾರ್ಗಂತೋ ಅವರು ವಾಸ್ತವಿಕತೆಯ ಪ್ರಕಾರ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಪರಿಗಣನೆಯ ಆಧಾರದ ಮೇಲೆ ರೂಪಿಸಿದ ವಿದೇಶಾಂಗ ನೀತಿ ವಿಫಲಗೊಳ್ಳುವುದು ಖಚಿತ ಅಂತೇಳಿ ಪ್ರತಿಪಾದನೆ ಅದಾದ್ರೆ ಕಾರಣ ಮಾರ್ಗಂತೋ ರಾಷ್ಟ್ರೀಯ ಹಿತಾಸಕ್ತಿಯನ್ನ ನಿಖರವಾಗಿ ವ್ಯಾಖ್ಯಾನಿಸುವುದಿಲ್ಲ ಅಂತಿದೆ. ಇದಕ್ಕೆ ಉತ್ತರ ಬಿ, ಎರಡು ನಿಜ ಆದರೆ ವಿವರಣೆ ಸರಿಯಾಗಿಲ್ಲ ಅನ್ನುವಂಥದ್ದು. 116ನೇ ಪ್ರಶ್ನೆ ಇದೆ. ದ ಆಕ್ಟ್ ವಿಚ್ ಇಂಟ್ರೊಡ್ಯೂಸ್ ಡೈಯಾರ್ಕಿ ಇನ್ ಪ್ರೊವಿಷನ್ಸ್ ಅಂದ್ರೆ ಪ್ರಾಂತ್ಯಗಳಲ್ಲಿ ಡೈಯಾರ್ಕಿ ಅನ್ನುವಂಥದ್ದು ಯಾವ ಕಾಯ್ದೆ ಮೂಲಕ ಬಂದಿರುವಂಥದ್ದು ಅಂತೇಳಿ. ಪ್ರಾಂತ್ಯಗಳಲ್ಲಿ, ಕೇಂದ್ರದಲ್ಲೆಲ್ಲ ಇದು ಬಹಳ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಪ್ರಾಂತ್ಯಗಳಲ್ಲಿ ಡೈಯಾರ್ಕಿ ಬಂದಿರುವಂಥದ್ದು ಸರಿಯಾದ ಉತ್ತರ ಯಾವ್ದಂತಂದ್ರೆ 1919ರಲ್ಲಿ. ಆದ್ರೆ 1935ರಲ್ಲಿ ಈ ಪ್ರಾಂತ್ಯದಲ್ಲಿರುವಂಥ ಡೈಯಾರ್ಕಿಯನ್ನು ಏನ್ ಮಾಡ್ತಾರೆ ಅಂದ್ರೆ ರದ್ದು ಮಾಡ್ತಾರೆ. ಕೇಂದ್ರದಲ್ಲಿ ಡೈಯಾರ್ಕಿ ಬರುತ್ತೆ. ಓಕೆ, ನೆಕ್ಸ್ಟ್ 117 ಪ್ರಶ್ನೆ ಇದೆ. ದ ಐಡಿಯಾ ಇಂಡಿಯಾ ವಾಸ್ ಆನ್ ಸಾಫ್ಟ್ ಸ್ಟೇಟ್ ಅಂದ್ರೆ ಭಾರತವನ್ನು ಮೃದು ದೇಶ ಅಂತೇಳಿ ಕರೆದವ್ರು ಯಾರು ಅಂತಂದ್ರೆ ಸಮೀರ್ ಹಮೀನ್, ಗುನ್ನಾರ್ ಮಿರ್ಡಲ್, ಎಜೆ ಫ್ರಾಂಕ್, ಎಡ್ವರ್ಡ್ ಸೈಡ್ ಅಂತಂದ್ರೆ ಸರಿಯಾದ ಉತ್ತರ ಗುನ್ನಾರ್ ಮಿರ್ಡಲ್ ಅವರು. ಇದನ್ನ 1968ರಲ್ಲಿ ಏಷ್ಯನ್ ಡ್ರಾಮಾ ಅನ್ನುವಂಥ ಪುಸ್ತಕದಲ್ಲಿ ಈ ಪದವನ್ನು ಬಳಕೆ ಮಾಡ್ತಾರೆ. 118ನೇ ಪ್ರಶ್ನೆ ಇದೆ. ದ ಪಾಲಿಸಿ ಆಫ್ ಸ್ಟ್ರಕ್ಚರ್ಡ್ ಅಡ್ಜಸ್ಟ್ಮೆಂಟ್ ವಾಸ್ ಇನಿಷಿಯಲಿ ಮೂಟೆಡ್ ಬೈ ರಚನಾತ್ಮಕ ಹೊಂದಾಣಿಕೆ ನೀತಿಯನ್ನ ಆರಂಭದಲ್ಲಿ ಪ್ರಾರಂಭ ಮಾಡಿದವರು ಯಾರಂತ? IMF ಅಂಡ್ ವರ್ಲ್ಡ್ ಬ್ಯಾಂಕ್, USA, ಯುರೋಪಿಯನ್ ಯೂನಿಯನ್, UNO ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ IMF ಅಂಡ್ ವರ್ಲ್ಡ್ ಬ್ಯಾಂಕ್ ಅಂತೇಳಿ. ನೆಕ್ಸ್ಟ್ 119ನೇ ಪ್ರಶ್ನೆ. ಹೂ ಕಂಡಕ್ಟೆಡ್ ಬಿಗ್ ಐರನ್ ಎಕ್ಸ್ಪೆರಿಮೆಂಟ್ ಅಂತೇಳಿ. ಈ ರೀತಿ
ಪಿಗ್ ಐರನ್ ಎಕ್ಸ್ಪೆರಿಮೆಂಟ್ ಅನ್ನು ಯಾರು ಮಾಡಿದ್ರು? ಎಲ್ಟನ್ ಮಯ್ಯನೋ, ಹೆನ್ರಿ ಫೈಯಲ್ಲೋ, FW ಟೇಲರೋ, WF ರಿಗ್ಸು. ನೋಡ್ರಿ, ಈ ಕೇರಳ ರಾಜ್ಯದ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಈ ವ್ಯಕ್ತಿಗಳನ್ನ ಬಿಟ್ಟು ಹೋಗೇ ಇಲ್ಲ ಅವರು. ಈ ವ್ಯಕ್ತಿಗಳು ಪ್ರಮುಖವಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಂತ ವ್ಯಕ್ತಿಗಳು, ಪ್ರಮುಖವಾದಂತ ವ್ಯಕ್ತಿಗಳು. ಇವ್ರ ಬಗ್ಗೆ ಅಧ್ಯಯನ ಮಾಡ್ಬೇಕು ನಾವು. ಆಗ ವಿವಿಧ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ನಾವು ಸರಿಯಾಗಿ ಉತ್ತರವನ್ನು ಹಾಕ್ಬೋದು. FW ಟೇಲರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇವರು ಶೋವಿಲಿಂಗ್ ಪ್ರಯೋಗ ಅಂತ ಮಾಡ್ತಾರೆ. ಸಮಯ ಮತ್ತು ಚಲನೆ ಅಧ್ಯಯನ ಅಂತೇಳಿ ಟೈಮ್ ಅಂಡ್ ಮೋಷನ್ ಸ್ಟಡೀಸ್ ಅನ್ನುವಂಥ ಅಧ್ಯಯನ ಮಾಡುವಾಗ ಮಾಡ್ತಾರೆ. ಕೊನೆಯ ಪ್ರಶ್ನೆ 120. ವಿಚ್ ಆಫ್ ಫಾಲೋವಿಂಗ್ ಈಸ್ ನೌನ್ ಆಸ್ ಎ ಮೆಲ್ಟಿಂಗ್ ಪಾಟ್ ಅಂತೇಳಿ ಯಾವ ದೇಶ ಕರಿತೀವಿ ಅಂತ ಹೇಳಿದಾರೆ? ಚೀನಾ, ಫ್ರಾನ್ಸ್, ಕೆನಡಾ, USA. ಇದಕ್ಕೆ ಸರಿಯಾದ ಉತ್ತರ USA. ಅಂತಂದ್ರೆ ಯಾಕೆ USA ಕರಿತಾರೆ ಅಂತಂದ್ರೆ ಇಡೀ ಜಗತ್ತಿನ ಎಲ್ಲಾ ದೇಶದವರು ಹೋಗೋದಕ್ಕೆ ಯಾವ ದೇಶಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಅಮೆರಿಕ ದೇಶಕ್ಕೆ. ಹಾಗಾಗಿ ಅದಕ್ಕೆ ಮೆಲ್ಟಿಂಗ್ ಪಾಟ್ ಅಂತೇಳಿ ಕರೀತಾರೆ. ಇಲ್ಲಿಗೆ 61ರಿಂದ 120 ಪ್ರಶ್ನೆಗಳ ವಿಶ್ಲೇಷಣೆ ಮುಗಿದಿದೆ. ವಿಶ್ಲೇಷಣೆ ಅನ್ನೋದಕ್ಕಿಂತ ಆ 4 ಆಪ್ಷನ್ಗಳಲ್ಲಿ ಒಂದಕ್ಕೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು 3 ಇರುವ ಆಪ್ಷನ್ಗಳಿಗೆ ನೀವೇ ಅದನ್ನು ಯೋಚನೆ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ಖಂಡಿತವಾಗಿ ನಿಮ್ಮ ಪರೀಕ್ಷೆಗಳಿಗೆ ಇದು ಹೆಲ್ಪ್ ಆಗುತ್ತೆ ಅಂತೇಳಿ ಈ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ.